ವೀಕ್ಷಕರೇ, ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಇವತ್ತಿನ ಜನಮತ ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರದ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಕಷ್ಟು ನಿರೀಕ್ಷೆ, ಕುತೂಹಲ, ಜಿದ್ದಿನ ಕಣ. ಹಾಲಿ ಸಂಸದರಾಗಿದ್ದಂತಹ ಡಿ.ವಿ. ಸದಾನಂದ ಗೌಡ ಅವರಿಗೆ ಟಿಕೆಟ್ ಕೈತಪ್ಪುತ್ತೆ, ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅದಾದ ಮೇಲೆ ಶೋಭಾ ಕರಂದ್ಲಾಜೆ ಅವರಿಗೆ ಇಲ್ಲಿ ಟಿಕೆಟ್ ಸಿಗತ್ತೆ ಬಿಜೆಪಿ ಕಡೆಯಿಂದ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಹೊಸಬರು, ಬೇಡ ಅನ್ನುವಂತಹ ಲೆಕ್ಕಾಚಾರಗಳು ಬರುತ್ತೆ. ಸೊ ಆದರೂ ಕೂಡ ಸವಾಲನ್ನು ಸ್ವೀಕರಿಸಿ ಇವತ್ತು ಪ್ರಚಾರದಲ್ಲಿ ತೊಡಗಿದ್ದಾರೆ ಶೋಭಾ ಕರಂದ್ಲಾಜೆ. ಮತ್ತೊಂದು ಕಡೆ ಪ್ರೊಫೆಸರ್ ರಾಜೀವ್ ಗೌಡ ಕೂಡ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ದೊಡ್ಡ ಮಟ್ಟದ ಜಿದ್ದಿನ ಪೈಪೋಟಿ ಆಗಿದೆ. ಇಬ್ಬರು ಜಿದ್ದಿಗೆ ಬಿದ್ದೋ ರೀತಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರು ಉತ್ತರದಲ್ಲಿ ಯಾರಾಗಬೇಕು ನಿಮ್ಮ ಕ್ಷೇತ್ರದ ಸಂಸದರು, ಯಾರಿಗೆ ನಿಮ್ಮ ಮತ, ಯಾರಿಗೆ ನಿಮ್ಮ ಅಭಿಮತ ಅನ್ನೋದನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಇದೇ ಹೊತ್ತಿನ ವಿಶೇಷ ಜನಮತ. ಯಾರಾಗಬೇಕು ನಿಮ್ಮ ಕ್ಷೇತ್ರದ ಸಂಸದರು? ಎಸ್, ಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ ಸದ್ಯಕ್ಕೆ ಬೆಂಗಳೂರು ಉತ್ತರ. ಹಾಗಾಗಿ ನೀವು ಯಾರಿಗೆ ವೋಟ್ ಹಾಕ್ತೀರಿ, ಯಾವ ಕಾರಣಕ್ಕೆ ಗೆಲ್ಲಿಸ್ತೀರಿ, ಯಾರು ನಿಮ್ಮ ಸಂಸದರು, ಮುಂದಿನ ಸಂಸದರು ಯಾರು, ಡಿ.ವಿ. ಸದಾನಂದ ಗೌಡರ ಮಾಡಿರುವಂತಹ ಕೆಲಸಗಳೇನು, ಅದರ ಆಧಾರದ ಮೇಲೇನೆ ಬಿಜೆಪಿ ಮತ್ತೊಮ್ಮೆ ಬರುತ್ತಾ? ಹೀಗೆ ಹಲವು ಪ್ರಶ್ನೆಗಳು. ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರೊಫೆಸರ್ ರಾಜೀವ್ ಗೌಡ ಫೈಟ್. ಇಬ್ಬರು ಕಲಿಗಳ ಪೈಕಿ ಯಾರಿಗೆ ನಿಮ್ಮ ಮತ? ಯಾವ ಪಕ್ಷದ ಮೇಲಿದೆ ಮತದಾರ ಪ್ರಭುವಿನ ಒಲವು? ಉತ್ತರದಲ್ಲಿ ಗೆದ್ದು ಬೀಗ್ತಾರಾ ಶೋಭಾ ಕರಂದ್ಲಾಜೆ ಅನ್ನೋ ಪ್ರಶ್ನೆಗೆ ಉತ್ತರ ನೀವೇ ಕೊಡಬೇಕು. ನೀವು ನಮಗೆ ಕರೆ ಮಾಡಬಹುದು, ಮಾತನಾಡಬಹುದು. ಚಿಕ್ಕಮಗಳೂರು ಕ್ಷೇತ್ರದಿಂದ ಉತ್ತರದಲ್ಲಿ ಕಮಾಲ್ ಮಾಡುವುದಕ್ಕೆ ರೆಡಿಯಾಗಿದ್ದಾರಾ ಶೋಭಾ ಕರಂದ್ಲಾಜೆ? ಯಾಕಂತಂದರೆ ಅಲ್ಲಿ ಒಂದಷ್ಟು ಅಲ್ಲಿ ಅಸಮಾಧಾನ ಕೂಡ ಏರ್ಪಟ್ಟಿದ್ದನ್ನು ನೋಡಿದ್ವಿ. ಗೋ ಬ್ಯಾಕ್ ಶೋಭಕ್ಕ ಅಂತೇಳಿ ತಮ್ಮ ಪಕ್ಷದವರ ಒಂದು ಅಸಮಾಧಾನಕ್ಕೇನೆ ಗುರಿಯಾಗಿ ಬಂದಂಥವರು ಶೋಭಾ ಕರಂದ್ಲಾಜೆ. ಸೊ ಈ ಬಾರಿ ಇಲ್ಲಿ ಗೆದ್ದು ಬೀಗ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ನೋಡಿ, ಈಗ ಸದ್ಯಕ್ಕೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಬೆಂಗಳೂರು ಉತ್ತರದಲ್ಲಿ KR ಪುರ, ಬ್ಯಾಟರಾಯನಪುರ, ಯಶವಂತಪುರ, ದಾಸರಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಹೆಬ್ಬಾಳ, ಪುಲಕೇಶಿ ನಗರ. ಸೊ ನೀವೆಲ್ಲರೂ ಕೂಡ ಬೆಂಗಳೂರು ನಗರ. ಹಾಗಾಗಿ ನೀವು ಕರೆ ಮಾಡಬಹುದು, ಮಾತನಾಡಬಹುದು. ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡೋದಕ್ಕೆ ಹೊರಟಿರುವಂತಹ ಹೆಸರನ್ನು ನಮಗೆ ತಿಳಿಸಬಹುದು, ಕಾರಣವನ್ನು ಹೇಳ್ಬೋದು. 2 ಬಾರಿ ಗೆದ್ದು ಬೀಗಿದ್ದಾರೆ 2014ರಲ್ಲಿ, 19ರಲ್ಲಿ ಸದಾನಂದ ಗೌಡರು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಬಿಜೆಪಿ 2004ರಿಂದಲೂ ಕೂಡ ಇಲ್ಲಿ ಪಾರುಪತ್ಯವನ್ನು ಮೆರೆದುಕೊಂಡು ಬಂದಿದೆ. ಅದಕ್ಕಿಂತ ಹಿಂದೆ ಜನತಾದಳ ಮತ್ತು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಬೆಂಗಳೂರು ನಗರ. ಸೊ ಹಾಗಾಗಿ ಈ ಬಾರಿ ಯಾರು ಗೆಲ್ತಾರೆ ಅನ್ನೋ ಪ್ರಶ್ನೆ. ಯಾಕಂತಂದರೆ ನೇರವಾದಂತಹ 2024ರ ಈ ಸಾರ್ವತ್ರಿಕ ಲೋಕಸಭೆ ಚುನಾವಣೆಯಲ್ಲಿ ಏರ್ಪಟ್ಟಿದೆ. ಒಂದು ಕಡೆ ಶೋಭಾ ಕರಂದ್ಲಾಜೆ, ಮತ್ತೊಂದು ಕಡೆ ಪ್ರೊಫೆಸರ್ ರಾಜೀವ್ ಗೌಡ. ಸೊ ಹಾಗಾಗಿ ನೀವು ಕರೆ ಮಾಡಬಹುದು, ಮಾತನಾಡಬಹುದು, ನಮ್ಮ ಜೊತೆಗೆ ಅಭಿಪ್ರಾಯವನ್ನು ತಿಳಿಸಬಹುದು. ಯಾರಿಗೆ ನಿಮ್ಮ ಅಭಿಮತ ಅನ್ನೋದನ್ನ ಕಾರಣ ಸಮೇತ ತಿಳಿಸಬಹುದು. ಸದ್ಯಕ್ಕೆ ಬೆಂಗಳೂರು ಉತ್ತರದ ಒಂದು ಪೈಪೋಟಿ ಬಹಳ ಜೋರಾಗಿ ನಡೀತಾ ಇದೆ. ನೋಡಿ, ಇಲ್ಲಿ ಒಂದು ರೀತಿಯಾಗಿ ಕ್ಷೇತ್ರದಲ್ಲಿ ಜಿದ್ದಿಗೆ ಬಿದ್ದಿರೋ ರೀತಿಯಾಗಿ ಈಗಾಗಲೇ ಪ್ರಚಾರದಲ್ಲಿ ತೊಡಗಿದ್ದಾರೆ. ಎಸ್, ಕರೆ ಸಿದ್ಧವಾಗಿದೆ, ಮಾತನಾಡೋಣ. ಅನಿಲ್ ಅಂತ ಮೊದಲನೇದಾಗಿ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಿಲ್ ಅವರೇ. ನಮಸ್ಕಾರ. ಕೇಳಿಸ್ತಾ ಇದೆಯಾ ಧ್ವನಿ? ಕೇಳಿಸ್ತಿದೆ. ಎಸ್ ಅನಿಲ್, ಯಾರು ಗೆಲ್ತಾರೆ ಅಂತ ಹೇಳ್ತೀರಿ ಈ ಬಾರಿ? ನೋಡ್ಬೇಕು ಮೇಡಮ್, 50-50 ಇದೆ. ಶೋಭಾ ಕರಂದ್ಲಾಜೆ, ರಾಜೀವ್ ಗೌಡ ಇಬ್ರು 50-50 ಇದೆಯಾ ಚಾನ್ಸಸ್? ಹೌದು. ಯಾಕೆ ಸರ್? ಮೇಡಮ್, ಚಿಕ್ಕಮಂಗ್ಳೂರಲ್ಲಿ ಲಾಸ್ಟ್ ಟೈಮ್ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಮೇಡಮ್ ಅವರು MP ಆಗಿದ್ರು. ಅವಾಗೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಗಲಾಟೆ ಆಗಿ ಗೋಬ್ಯಾಕ್ ಶೋಭಾ ಅಂತೆಲ್ಲ ಒಂದೇನೋ ಅಭಿಯಾನ ಎಲ್ಲ ಮಾಡಿ ಅವ್ರಿಗೆ ಅಲ್ಲಿ ನಿಲ್ಲಕ್ಕೆ ಬಿಡ್ಲಿಲ್ಲ ಅವರು. ಅದರಿಂದಾಗಿ ಕ್ಷೇತ್ರ ಶಿಫ್ಟ್ ಆಗಿದ್ದಾರೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿ, ಯಾಕಂದ್ರೆ ಇವರು ಪ್ರೊಫೆಸರ್ ಒಳ್ಳೆ ಎಜುಕೇಟೆಡ್ ಅದು ಇದು ಇದಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ ಮೇಡಮ್. ಇವಾಗ ಅದು ಕಾಂಗ್ರೆಸ್ ಸರ್ಕಾರ ಫ್ರೀ ಬೀಸ್ ಎಲ್ಲ ಕೊಟ್ಟವರಲ್ಲ ಸಿಕ್ಕಾಪಟ್ಟೆ. ಅದಕ್ಕೆ ಈ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ. 50-50 ಜಿದ್ದಿನ ಕಣ ಆಗಿದೆ ಅಂತ ಹೇಳ್ತಾ ಇದ್ದೀರಿ? ನೆಕ್ ಟು ನೆಕ್ ಫೈಟ್ ಪಕ್ಕಾ ಇದೆ. ಆಮೇಲೆ ಇವರು STS ಯಶವಂತಪುರ MLA ಇದ್ರು. ಅವ್ರ ರಾಜ್ಯಸಭಾ ಚುನಾವಣೆ ಮೊನ್ನೆ ಯಾವ್ದೋ ಇದು ಕಾಂಗ್ರೆಸ್ ಪರ ಅನೌನ್ಸ್ ಮಾಡಿದ್ದಾರೆ. ಅವ್ರು ಬಿಜೆಪಿಯಿಂದ ಒಂದ್ ಕಾಲ ಈಚೆ ಇಟ್ಬಿಟ್ಟು ಅವ್ರು ಬಿಜೆಪಿಯಿಂದ MLA ಆಗಿ ಗೆದ್ದಿದ್ರು ಬಿಜೆಪಿಗೆ ಯಾವ್ದು ಸಪೋರ್ಟ್ ಮಾಡ್ತಾ ಇಲ್ಲ. ST ಸೋಮಶೇಖರ್ ನೋಡ್ಬೇಕು, ಅದಕ್ಕೆ ಏನಾಗುತ್ತೆ ಅಂತ ಗೊತ್ತಾಯ್ತಾ ಇಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಶಿವಮೂರ್ತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್.
ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಬೆಂಗಳೂರು ಉತ್ತರದಲ್ಲಿ? ಬಿಜೆಪಿ ಮೇಡಮ್. ಬಿಜೆಪಿ ಯಾಕೆ? ಶೋಭಾ ಕರಂದ್ಲಾಜೆ ಅಂತನ, ಮೋದಿ ಮೇಡಮ್ ಅಂತನ? ಹಂಗೆಲ್ಲ ಮೋದಿ ಅಂತ ಒಳ್ಳೆ ಸ್ಟ್ಯಾಂಡರ್ಡ್ ಬೇಕು ಮೇಡಮ್. ದೇಶಕ್ಕೋಸ್ಕರ ಒಳ್ಳೆ ಇದ್ಬೇಕು. ಪ್ರೊಫೆಸರ್ ರಾಜೀವ್ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವರು ಕೂಡ ಈಗ ಬಂದಿರೋದು ಅವೆಲ್ಲ ಕಾಂಗ್ರೆಸ್ ಅಂದ್ರೆ ಅಷ್ಟೇ ಮೇಡಮ್. ಈಗ ಆಗಿರೋದು ನೋಡಿ, ನಿನ್ನೆ ನೋಡಿ, ಅಲ್ಲ ನಿನ್ನೆ ಆಗಿರೋದು ನೋಡಿ ಮೇಡಮ್. ಕಾಲೇಜ್ ಹುಡುಗಿಗೆ ಹೆಂಗ್ ಮಾಡಿದಾರೆ ಅನ್ನೋದು. ದೇಶಕ್ಕೆ ನಡೀತಾ ಇರೋ ಚುನಾವಣೆ, ಲೋಕಸಭೆ ಚುನಾವಣೆ ಅಲ್ವಾ? ಆದ್ರೂ ಕಾಂಗ್ರೆಸ್ ಬೇಡ ಮೇಡಮ್. ಬೇಡ, ಒಟ್ನಲ್ಲಿ ಬೇಡ ಅಂದ್ರೆ ಬೇಡ ಅಷ್ಟೇ. ಬೇಡ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಶಿವಮೂರ್ತಿ ಅವರೇ, ನಮಸ್ಕಾರ ಕರೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೀವು ಕರೆ ಮಾಡಿ ಮಾತನಾಡಿ ಅಭಿಪ್ರಾಯವನ್ನ ತಿಳಿಸಿ. ಶೋಭಾ ಕರಂದ್ಲಾಜೆನ ಪ್ರೊಫೆಸರ್ ರಾಜೀವ್ ಗೌಡ ಅವರ, ಸೊ ಇಬ್ಬರೂ ಕೂಡ ಒಂದು ರೀತಿಯಾಗಿ ಎಸ್ ಅಲ್ಲಿ ಒಕ್ಕಲಿಗ ಮತಗಳು ಕೂಡ ಪ್ರಾಬಲ್ಯವನ್ನು ಮೆರಿತಾ ಇದೆ. ಸೊ ಜಾತಿ ಲೆಕ್ಕಾಚಾರ ಕೂಡ ಇದೆ. ಇಬ್ಬರೂ ಕೂಡ ಒಬ್ಬ ನಾಯಕರು ಅಂತ ಅವ್ರದ್ದೇ ಆದಂತಹ ಇದರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಂಸದೆಯಾಗಿದ್ದಾರೆ, ಗೆದ್ದು ಬೀಗಿದ್ದಾರೆ. ಸೊ ಈ ಬಾರಿಯೂ ಕೂಡ ಅವ್ರನ್ನ ಸಂಸದೆಯಾಗಿ ಬೆಂಗಳೂರು ಉತ್ತರದ ಜನತೆ ಒಪ್ಕೊಳ್ತಾರಾ, ಅಥವಾ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಜೈ ಅಂತಾರ, ಮಣೆ ಹಾಕ್ತಾರಾ? ಲೋಕಲ್ ಲೀಡರ್ಸ್ನ ಬೆಂಬಲ ಕೂಡ ರಾಜೀವ್ ಗೌಡ ಅವರಿಗೆ ಹೆಚ್ಚಿನದಾಗಿದೆ. ಗ್ಯಾರಂಟಿ ಯೋಜನೆಗಳ ಬಲ ಇದೆ. ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರಿಗೆ ಮೋದಿ ಅನ್ನುವಂತಹ ಒಂದು ಟ್ರಂಪ್ ಕಾರ್ಡ್ ಇದೆ. ಅದ್ರ ಜೊತೆಗೆ ಈಗಾಗಲೇ ಕೇಂದ್ರ ಸಚಿವೆಯಾಗಿದ್ದಾರೆ, ಸಂಸದೆಯಾಗಿ ಕೆಲಸ ಮಾಡಿದ್ದಾರೆ. ಹರೀಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಹರೀಶ್ ಅವರೇ. ಮೇಡಮ್, ಹರೀಶ್ ಅಂತ ಮೇಡಮ್. ಹೇಳಿ ಹರೀಶ್ ಅವರೇ. ಕುಂಬಳಗೋಡು ಮೇಡಮ್. ಯಾರು ಗೆಲ್ತಾರೆ ಮೇಡಮ್? ಶೋಭಾ ಕರಂದ್ಲಾಜೆ ಮೇಡಮ್. ಯಾಕೆ ಸರ್? ಮೇಡಮ್ ಅವರು ಮೊದಲು ಯಶವಂತಪುರ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡವ್ರು ಮೇಡಮ್. ಸೊ ಹಂಗಾಗಿ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ತಾರೆ ಅಂತ. ಮೇಡಮ್, ರಾಜೀವ್ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವರು ಹೊಸಬ್ರು ಮೇಡಮ್. ಹೊಸಬ್ರು ಅಂದ್ರೆ ಅಲ್ಲಿ ಬೆಂಗಳೂರಿನವ್ರೆ ಅಲ್ವಾ? ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದವ್ರಲ್ವಾ? ಆದ್ರೂ ಅವ್ರ ಪರಿಚಯ ಇಲ್ಲ ಮೇಡಮ್ ಜಾಸ್ತಿ ನಮ್ಗೆ. ಬೆಂಗಳೂರು ಉತ್ತರ ಅಂತ ಬಂದಾಗ ಶೋಭಾ ಕರಂದ್ಲಾಜೆ ಕೂಡ ಹೊಸಬ್ರೆ ಅಲ್ವಾ? ಅಂದ್ರೆ ಯಶವಂತಪುರ ಕ್ಷೇತ್ರ ಒಂದ್ಸಲ ಗೆದ್ದವ್ರು ಮೇಡಮ್ ಅವರು. ಬಟ್ ಇದು ಸಂಸದರಾಗಿ ಅಲ್ವಲ್ಲ? ಸಂಸದರಾಗಿ ಅಂದ್ರೆ MLA ಆಗು ಕೆಲಸ ಮಾಡವ್ರಲ್ಲ ಮೇಡಮ್ ಅವರು. ಆದ್ರಿಂದ ಈ ಸಲ ಬಿಜೆಪಿಗೆ ಹಾಕ್ಬೇಕು ಅಂತ ಇದ್ದೀನಿ ಮೇಡಮ್. ಒಟ್ನಲ್ಲಿ ಬಿಜೆಪಿ ಅಂತ ಫಿಕ್ಸ್ ಆಗಿದ್ದೀರಿ? ಮೇಡಮ್. ಓಕೆ ಸರ್, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀವಿ ಒಂದು ಕಡೆ ಇಬ್ಬರೂ ಕೂಡ ನೇರ ಪೈಪೋಟಿ ಅಂತೂ ಇದೆ. ಇನ್ನು ಶೋಭಾ ಕರಂದ್ಲಾಜೆ ಅವರು ಒಂದಷ್ಟು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ, ಈಗಾಗಲೇ ಗುರುತಿಸ್ಕೊಂಡಿದ್ದಾರೆ, ಸಾಕಷ್ಟು ಜನಕ್ಕೆ ಗೊತ್ತಿರೋರು, ಕೇಂದ್ರ ಸಚಿವೆಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಈ ಅಂಶಗಳು ಕೂಡ ಖಂಡಿತವಾಗ್ಲೂ ಇಲ್ಲಿ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ರಂಗಸ್ವಾಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಂಗಸ್ವಾಮಿ ಅವರೇ. ನಮಸ್ಕಾರ ಸರ್. ಹೇಳಿ ಸರ್, ಯಾರು ಗೆಲ್ತಾರೆ? ನಮ್ದು ಚಿಕ್ಕಮಗಳೂರು ಕೋಟಾ ಪೂಜಾರಿ ಅವ್ರು ಗೆಲ್ತಾರ ನಮ್ಮಲ್ಲಿ. ಓಕೆ, ಇಲ್ಲಿ ಬೆಂಗಳೂರು ಉತ್ತರದಲ್ಲಿ ಯಾರು ಗೆಲ್ತಾರೆ? ಬಿಜೆಪಿನೇ ಗೆಲ್ಬೇಕಂತ ತಗೋಬೇಕಲ್ಲ. ಬಿಜೆಪಿನೇ ಗೆಲ್ಲೋದು ಅಂತ? ಯಾವ ಕಾರಣಕ್ಕೆ ಸರ್? ಅವು ನಮ್ಮ ಮೋದಿ ಒಳ್ಳೆ ವ್ಯಕ್ತಿ ಮೇಡಮ್. ಮೋದಿ ನೋಡಿ ಓಟ್ ಹಾಕೋದು. ಒಳ್ಳೆ ವ್ಯಕ್ತಿ ಮೋದಿ, ದೇಶ ಕಾಪಾಡೋರು ಅವರು. ಶೋಭಾ ಕರಂದ್ಲಾಜೆ ಅವ್ರಿಗೆ ಬಗ್ಗೆ ಏನು ಹೇಳ್ತೀರಿ? ಅವರು ಒಳ್ಳೆ ವ್ಯಕ್ತಿನ. ಶೋಭಾ ನಮ್ಮ ಜಿಲ್ಲೆಗೆ ಇದ್ದಾರೆ ಅವರು. ಅಲ್ಲಿಂದ ಕಳಿಸ್ಬಿಟ್ರಲ್ಲ, ಅಲ್ಲಿಂದ ಬಿಜೆಪಿ ಅವರೇನೆ ಅಭಿವೃದ್ಧಿ ಮಾಡಿಲ್ಲ, ಕ್ಷೇತ್ರದ ಕಡೆ ಬಂದಿಲ್ಲ, ಗೋ ಬ್ಯಾಕ್ ಶೋಭಕ್ಕ ಅಂತ ಅಭಿಯಾನ ಮಾಡಿದ್ರು, ಅಸಮಾಧಾನ ಇತ್ತು. ಹೌದೌದು. ಸೊ ಅಲ್ಲಿಂದ ಹೋಗಿ ಬಂದವರು ಇಲ್ಲಿ ಬಂದು ಗೆಲ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಓಕೆ ಸರ್, ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಎಸ್, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಸೊ ಈಗ ಅಂಜನಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಂಜನಪ್ಪ ಅವರೇ. ನಮಸ್ಕಾರ. ಹೇಳಿ ಸರ್, ಯಾರು ಗೆಲ್ತಾರೆ? ನಾವು ಪಕ್ಕ JDS. ಆದ್ರೆ ಮೈತ್ರಿ ಪಕ್ಷಕ್ಕೇನೆ ನಮ್ದು, ಬಿಜೆಪಿನೇ ನಮ್ದು. ಅಂದ್ರೆ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ತಾರೆ ಅಂತೀರಿ? ಹೌದು. ಓಕೆ, ಪ್ರೊಫೆಸರ್ ರಾಜೀವ್ ಗೌಡ ಅವರು ಕೂಡ ನಿಂತಿದ್ದಾರಲ್ಲ ಅಲ್ಲಿ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಕಾಂಗ್ರೆಸ್ ಬಗ್ಗೆ? ನಾವು JDSನವರು. ಆದ್ರೆ ಮೈತ್ರಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು, ಮೈತ್ರಿ ಅಭ್ಯರ್ಥಿ ಇವ್ರು ನಿಂತಿದ್ದಾರೆ, ಅವ್ರಿಗೆ ನಮ್ಮ ಮತ ಅಂತ ಹೇಳ್ತೀರಿ? ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು.
ಕರೆ ಮಾಡಿದ್ದಕ್ಕಾಗಿ ಮಾತನಾಡಿದ್ದಕ್ಕಾಗಿ. ಎಸ್, ನೋಡ್ತಾ ಇದ್ದೀವಿ ಅಂದರೆ ಇಲ್ಲಿ ಯಾವ ಅಂಶಗಳು ಪರಿಣಾಮ ಬೀರುತ್ತೆ? ಅಭ್ಯರ್ಥಿ ಅನ್ನೋದಷ್ಟೇನಾ, ಕೇವಲ ಪಕ್ಷ ನೋಡಿ ಓಟ್ ಹಾಕೋದ, ಅಥವಾ ಯಾವ ಲೆಕ್ಕಾಚಾರ, ಮಾನದಂಡ ಏನು, ಅಭಿವೃದ್ಧಿ ಅನ್ನೋದು ಯಾವ ಹಂತದಲ್ಲಿ ಜನ ಅಳಿತಾ ಇದ್ದಾರೆ, ಕೊಟ್ಟಂತಹ ಯೋಜನೆಗಳ, ಅಥವಾ ಏನು ಬಿಜೆಪಿ ಅಂತಂದಾಗ ಕೇಂದ್ರಕ್ಕೆ ಹಾಕುವಂತಹ ಒಂದು ಸೆಲೆಕ್ಟ್ ಮಾಡುವಂತಹ ದೇಶಕ್ಕೆ ನಡೀತಾ ಇರುವಂತಹ ಚುನಾವಣೆ. ಸೊ ಇಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಜೊತೆಗೆ ನಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕು ಅನ್ನೋದನ್ನ ಒಂದು ಸ್ಪಷ್ಟ ಚಿತ್ರಣ ನಮಗೂ ಕೂಡ ಇರಬೇಕಾಗುತ್ತೆ. ಉಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ಮೇಡಮ್ ನಮಸ್ತೆ. ಹೇಳಿ ಸರ್, ಯಾರು ಗೆಲ್ತಾರೆ ಉತ್ತರದಲ್ಲಿ? ಮೇಡಮ್ ಶೋಭಾ ಮೇಡಮ್. ಶೋಭಾ ಮೇಡಮ್ ಅವರು. ಯಾಕೆ ಮೇಡಮ್? ಮೋದಿ ಅವರ ಆಡಳಿತ ತುಂಬಾ ಚೆನ್ನಾಗಿದೆ ಮೇಡಮ್. ದೇಶದ ಆರ್ಥಿಕ ಸುಧಾರಿಸಿದೆ. ಇವತ್ತು ಒಂದು ನಮ್ಮ ದೇಶನ ತಿರುಗಿ ನೋಡಂಗ್ ಮಾಡಿದ್ದಾರೆ ಮೇಡಮ್. ಹಾಗಾಗಿ ನಾವೆಲ್ಲ ಸಪೋರ್ಟೆಡ್ ಬಿಜೆಪಿ ಮೇಡಮ್. ಓಕೆ ಓಕೆ ಸರ್, ಓಕೆ, ಧನ್ಯವಾದ ಉಮೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಮಾತನಾಡಿದ್ದಕ್ಕಾಗಿ. ಶಿವಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ಹಲೋ, ನಮಸ್ತೆ ಶಿವಕುಮಾರ್ ಸರ್. ನಾವು ಜೆಡಿಎಸ್ ಕುಮಾರಸ್ವಾಮಿ ಕೂಡ ಹಾ, ಅದು ಈ ಸರಿ ಶೋಭಾ ಕರಂದ್ಲಾಜೆಗೆ ನಾವು ಓಟ್ ಹಾಕೋದು. ಯಾವ ಕಾರಣಕ್ಕೆ ಸರ್? ಅದೇ ಜೆಡಿಎಸ್ ಅನ್ನೋ ಕಾರಣಕ್ಕ? ಹೌದು, ಜೆಡಿಎಸ್ ಕುಮಾರಸ್ವಾಮಿ ಮೈತ್ರಿ ಪಕ್ಷ. ಶೋಭಾ ಕರಂದ್ಲಾಜೆ ಅವ್ರನ್ನ ಒಬ್ಬ ಅಭ್ಯರ್ಥಿಯಾಗಿ ಅಲ್ಲಿನ ಸಂಸದರಾಗಿ ನೋಡೋದಾದ್ರೆ ಯಾವ ಅಂಶಗಳು, ಅಂದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಸೆಲೆಕ್ಟ್ ಮಾಡ್ತೀರಿ? ಶೋಭಾ ಕರಂದ್ಲಾಜೆ ಒಳ್ಳೆ ವ್ಯಕ್ತಿ, ಹಿಂದೆ MLA ಆಗಿದ್ದವರು, ಅದಕ್ಕೋಸ್ಕರ ನೋಡಿ ಹಾಕೋದು. ಅದು ನಾವು ಕುಮಾರಸ್ವಾಮಿ ಫಾಲೋವರ್ಸು. ಅದಕ್ಕೆ ಮೋದಿ ರಾಷ್ಟ್ರದಲ್ಲಿ ಒಳ್ಳೆ ವ್ಯಕ್ತಿ, ಸೇಫ್ಟಿ ಇರ್ತದೆ ನಮ್ಗೆ, ಅದಕ್ಕೋಸ್ಕರ ಮೇಡಮ್. ಓಕೆ ಓಕೆ. ಈಗ ಇವ್ರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಗ್ಯಾರಂಟಿ ಕಾಂಗ್ರೆಸ್ ನಮ್ಗೆ ಲೆಕ್ಕಕ್ಕಿಲ್ಲ ಮೇಡಮ್ ಅವರೇ. ಕಾಂಗ್ರೆಸ್ ಏನು ಪ್ರಯೋಜನ ಇಲ್ಲ. ಸುಮ್ನೆ ಅದೇ ನಮ್ ದುಡ್ಡು ತಗೊಂಡು ಹೆಂಗ್ಸ್ರಿಗೂ ಕೊಡ್ತಾವನೆ ಅಷ್ಟೇನೆ ಅಲ್ವಾ? ಕಾಂಗ್ರೆಸ್ ಏನು ಪ್ರಯೋಜನ. ನಮ್ ದುಡ್ಡು ನಮಗೆ ಹೌದು, ನಮ್ ದುಡ್ಡು ನಮ್ಗೆ ಕೊಡು. ನಾವು ಜನ ತಿಳ್ಕೋಬೇಕಷ್ಟೇ. ಈಗ ನಮ್ಮ ಮನೆಯವ್ರಿಗೆ 2,000 ಕೊಡ್ತಾರೆ, ನನ್ ದುಡ್ಡು 3,000 ತಾಂಡಿರ್ತಾನೆ 2,000 ಕೊಡ್ತಾರೆ, ಇನ್ನೊಂದ್ 1,000 ಅವ್ರಿಗೆ ಪ್ರಯೋಜನ. ಎಲ್ಲಾ ಸರ್ಕಾರಗಳು ಅದನ್ನೇ ಮಾಡೋದು, ಬಿಜೆಪಿ ಆದ್ರೂ ಅಷ್ಟೇ, ಕಾಂಗ್ರೆಸ್ ಆದ್ರೂ ಅಷ್ಟೇ ಅಲ್ವಾ? ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಅಬ್ದುಲ್ಲಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ಯಾರು ಗೆಲ್ತಾರೆ ಬೆಂಗಳೂರು ಉತ್ತರದಲ್ಲಿ? ಯಾರೇ ಗೆದ್ರು ಒಳ್ಳೆ ಆಡಳಿತ ಬರ್ಬೇಕು ಮೇಡಮ್. ಈಗ ಬದಲಾವಣೆ ಬರ್ಬೇಕು, ಕೇಂದ್ರದಲ್ಲೂ ಬದಲಾವಣೆ ಬರ್ಬೇಕು. ಆಮೇಲೆ ಬೆಂಗಳೂರು ಉತ್ತರ ಗೆಲ್ಬೇಕು. ಹೇಳಿ ಸರ್. ಹಂಗಾದ್ರೆ ಯಾರು ಅಟ್ಲೀಸ್ಟ್ ಯಾರು ಬದಲಾವಣೆ ತರ್ತಾರೆ, ಯಾರು ಅಭಿವೃದ್ಧಿ ತರ್ತಾರೆ ಅಂತ ಅನ್ಸುತ್ತೆ ಇರೋ ಇಬ್ಬರು? ಈಗ ಸದ್ಯಕ್ಕೆ ಕ್ಷಮತೆ ಇರೋದು ಮೋದಿಗಿಂತ ರಾಹುಲ್ ಗಾಂಧಿಗೆ. ಓಕೆ. ಬೆಂಗಳೂರು ಉತ್ತರದಲ್ಲಿ ಇರೋ ಇಬ್ಬರು ಅಭ್ಯರ್ಥಿಗಳ ಪೈಕಿ ಯಾರು ಅಂತ ಹೇಳ್ತೀರಿ? ದೂರದೃಷ್ಟಿ ವ್ಯಕ್ತಿ ಉಳ್ಳ ರಾಹುಲ್. ಹೌದಾ? ಇವತ್ತಿನ ಮಕ್ಕಳಿಗೆ, ನನ್ನ ಮನೆಯಲ್ಲಿ 3 ಜನ ಡಿಗ್ರಿ ಹೋಲ್ಡರ್, ಒಬ್ರಿಗೂ ಕೆಲಸ ಇಲ್ಲ. ಆಮೇಲೆ ನೋಡಿದ್ರೆ ಮತ್ತೆ ಪ್ರತಿ ಒಂದು ತುಂಬಾ ಡಿಮ್ಯಾಂಡ್ ವಸ್ತುಗಳು. ಹಾಗಾಗಿ ಬದಲಾವಣೆ ಬಂದು ಸ್ವಲ್ಪ ಒಳ್ಳೇದಾದ್ರೆ. ಓಕೆ ಸರ್, ಈಗ ದೇಶದಲ್ಲಿ ಬದಲಾವಣೆ ಕೇಳ್ತಾ ಇದ್ದೀರಿ. ನಿಮ್ ಕ್ಷೇತ್ರದ ಸಂಸದರು ಯಾರಾಗಬೇಕು? ಪ್ರೊಫೆಸರ್ ರಾಜೀವ್ ಗೌಡ ಅವ್ರು ಗೆಲ್ಬೇಕು ಅಂತಿದ್ದೀರಾ ಹಂಗಾರೆ? ಪ್ರೊಫೆಸರ್ ರಾಜೀವ್ ಗೌಡ ಗೆಲ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಸಾಕಷ್ಟು ಜನ ನೀವು ಕೂಡ ಕರೆ ಮಾಡ್ತಾ ಇದ್ದೀರಿ. ಕರೆ ಮಾಡಿ ಅಭಿಪ್ರಾಯವನ್ನು ತಿಳಿಸಿ, ಕಾರಣವನ್ನು ಕೂಡ ಹೇಳಿ. ನಿಮ್ಮ ಪರವಾದ ಅಭ್ಯರ್ಥಿ ಯಾವ ಕಾರಣಕ್ಕೆ ಗೆಲ್ತಾರೆ, ಗೆಲ್ಲಬೇಕು, ಏನು ಕೆಲಸ ಮಾಡಿದ್ದಾರೆ, ಏನು ಕೆಲಸ ಮಾಡ್ತಾರೆ ಗೆದ್ದರೆ ಅನ್ನೋದು ಮಹತ್ವಾಕಾಂಕ್ಷೆ ನಿಮಗಿದೆ ಅನ್ನೋದನ್ನು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಿಳಿಸಿ. ಕರೆ ಸಿದ್ಧವಾಗಿದೆ, ಮಾತನಾಡೋಣ. ಬೆಂಗಳೂರು ಉತ್ತರದ ಬಗ್ಗೆ ಮಾತನಾಡೋದಕ್ಕೆ ಶ್ರೀಶೈಲ್ ಗೌಡ ಅನ್ನೋರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಶ್ರೀಶೈಲ್ ಗೌಡ ಅವರೇ ನಮಸ್ಕಾರ. ಹಲೋ, ಹೇಳಿ ಸರ್, ಯಾರಿಗೆ ನಿಮ್ಮ ಮತ, ಯಾವ ಕಾರಣಕ್ಕೆ? ಮೇಡಮ್ ನಾವು ಇಲ್ಲಿ ಬಿಜೆಪಿನೇ ಮಾಡೋದು. ಬಿಜೆಪಿ ಫಿಕ್ಸ್? ಹೌದು, ಬಿಜೆಪಿ ಫಿಕ್ಸ್. ಓಕೆ. ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಡಬೇಕಿತ್ತು ಅಂತ ಅನ್ಸುತ್ತಾ ಆ ಕ್ಷೇತ್ರದಲ್ಲಿ? ಅದೇನಿಲ್ಲ ಮೇಡಮ್, ಯಾರು ಕೊಟ್ಟರು ಬಿಜೆಪಿಗೆ. ಒಟ್ನಲ್ಲಿ ಬಿಜೆಪಿ ಬರ್ಬೇಕಷ್ಟೇ, ಯಾರು ಅಭ್ಯರ್ಥಿ ಯಾರು ಏನು ಎತ್ತ ಅನ್ನೋದೇನು ಲೆಕ್ಕಕ್ಕೆ ಬರಲ್ಲ ಅಂತೀರಿ? ಲೆಕ್ಕಕ್ಕೆ ಬರಲ್ಲ, ಬಿಜೆಪಿ ಬರಬೇಕು. ಓಕೆ. ಅಲ್ಲ ಸರ್, ಈಗ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅಭ್ಯರ್ಥಿ ಕೂಡ ಎಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ, ಎಷ್ಟರ ಮಟ್ಟಿಗೆ ನಮ್ಮ ಕ್ಷೇತ್ರದ ಬಗ್ಗೆ ಅಲ್ಲಿ ಹೋಗಿ ಧ್ವನಿ ಎತ್ತುತ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಹೌದು ಮೇಡಮ್, ಹೌದು. ಈಗ ನಾವು ಪ್ರತಿ ಸರನು ಶಾಸಕರನ್ನ ಆಯ್ಕೆ ಮಾಡಿದ್ವಿಲ್ಲ, ಒಮ್ಮೆ ಬಿಜೆಪಿ ಕಾಂಗ್ರೆಸ್ ಅಂತ ಮಾಡ್ಕೊಂತ ಇವ್ರು ದೊಡ್ಡ ಬಿರ್ಕೋವಾಡ್ ಏನ್ ಮಾಡಿದ್ರು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಬಿಜೆಪಿ ಅವರವರೇ, ಇಲ್ಲಿ ಕಾಂಗ್ರೆಸ್ನವರವರೇ, ಇಲ್ಲಿ ಜೆಡಿಎಸ್ ನವರು ಅನ್ಕೊಂಡ್ಬಿಟ್ಟು ಕೆಲಸಗಳು ಆಗ್ತಾ ಇಲ್ಲ. ಎಲ್ಲಿ ಮೇನ್ ಮಾಡ್ಕೊಂಡು ಹೋಗ್ಬಿಟ್ಟು ಬಿಡ್ತಾ ಇದಾರೆ ಅಷ್ಟೇ. ಓಕೆ.
ಅದಕ್ಕೋಸ್ಕರ ಈ ಸರಿ ಅವರು ಮಾತು ಕೊಟ್ಟಿದ್ದಾರೆ ಶೋಭಾ ಅವರು, ಯಾವತ್ತಿದ್ರು ನಾವು ದೊಡ್ಡಕಲ್ಲಿಗೆ ಮಾಡಿಸ್ಕೊಡ್ತೀನಿ, ಏನೇ ಕೆಲಸ ಇದ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ಲಸ್ ನಾವ್ ಯಾವಾಗಾದ್ರೂ ಬಿಜೆಪಿನೇ ಇರೋದು. ಓಕೆ ಸರ್, ಥ್ಯಾಂಕ್ ಯು. ತಿಮ್ಮೇಗೌಡರು ಕರೆ ಮಾಡಿದ್ದಾರೆ. ನಮಸ್ಕಾರ ತಿಮ್ಮೇಗೌಡ್ರೆ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ? ಮೇಡಮ್ ನಾವು ಪಕ್ಕ JDS ಕುಮಾರಸ್ವಾಮಿ ದೇವೇಗೌಡರು ಫಾಲೋಯರ್ಸ್. ಓಕೆ, ಹಂಗಾಗಿ ಮೈತ್ರಿ ಮಾಡ್ಕೊಂಡ್ರಿಂದ ನಾವು ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕ್ತೀವಿ ಮೇಡಮ್. ಓಕೆ. ಯಾರು ಬಿಜೆಪಿ ಅಭ್ಯರ್ಥಿ ಅಂದ್ರೆ ಶೋಭಾ ಕರಂದ್ಲಾಜೆ ಅವರು. ಶೋಭಾ ಕರಂದ್ಲಾಜೆ ಅವರು. ಓಕೆ. ಈಗ ಕಾಂಗ್ರೆಸ್ ಬಗ್ಗೆ ಪ್ರೊಫೆಸರ್ ರಾಜೀವ್ ಗೌಡ್ರ ಬಗ್ಗೆ ಏನ್ ಹೇಳ್ತೀರಿ? ಕಾಂಗ್ರೆಸ್ ಬಂದ್ರೆ ಮೇಡಮ್ ಬರಗಾಲ. ಕಾಂಗ್ರೆಸ್ ಯಾವ ಸರ್ಕಾರ ಬರೋ ಬರಗಾಲ. ಮತ್ತೆ ಈಗ ಅಂದ್ರೆ ಗ್ಯಾರಂಟಿಗಳು ಕೊಟ್ಬಿಟ್ಟು ಏನ್ ಮಾಡಿದಾರೆ, ಜನಗಳನ್ನ ಸೋಂಬೇರಿ ಮಾಡಿದ್ದಾರೆ. ಅವರು ಜನಗಳಿಗೆ ಕೆಲಸ ಕೊಡಲ್ಲ, ಉದ್ಯೋಗ ಕೊಡಲ್ಲ, ಮತ್ತೆ ಶಿಕ್ಷಣ ಕೊಡಲ್ಲ, ಆರೋಗ್ಯ ಕೊಡಲ್ಲ. 2,000 ರೂಪಾಯಿ ಈಗ ನಮ್ಮ ಹತ್ರ 4,000 5,000 ನಮ್ಮ ಹತ್ರ ತಗೊಂಡು 2,000 ಕೊಡೋದು ವಾಪಸ್ಸು. ಆದ್ರಿಂದ ಬಗ್ಗೆ ಅಭಿಪ್ರಾಯ ಇಲ್ಲ. ಓಕೆ ಸರ್, ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ ಬೆಂಗಳೂರು ಉತ್ತರದಲ್ಲಿ? ದೇಶದ ಅಭಿವೃದ್ಧಿಗೋಸ್ಕರ ಮೋದಿನೇ ಬರಬೇಕು. ಮೋದಿ ಸಪೋರ್ಟ್ ಆಗಿ ಶೋಭಾ ಕರಂದ್ಲಾಜೆ ಬರಬೇಕು. ಓಕೆ. ಇಲ್ಲಿ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಅಲ್ಲಿ ಪ್ರಧಾನಮಂತ್ರಿ ಆದ ಕ್ಯಾಂಡಿಡೇಟ್ ನಮ್ಗೆ ಮುಖ್ಯ. ದೇಶದ ಅಭಿವೃದ್ಧಿ ಆಗ್ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ವರ್ಚಸ್ಸು ಹೆಚ್ಚಿಸಿದ್ದಾರೆ. ಇನ್ನು ಬಹಳಷ್ಟು ಅಭಿವೃದ್ಧಿಗಳನ್ನ ಗುರಿ ಹಾಕಿದ್ದಾರೆ ಮೋದಿ. ಓಕೆ ಸರ್, ಥ್ಯಾಂಕ್ ಯು ರಮೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ನೋಡ್ತಾ ಇದ್ದೀವಿ ಒಂದು ಕಡೆ ಜನಮತ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು. ಸೊ ಹೆಚ್ಚಿನದಾಗಿ ನಾವು BJPಗೆ ವೋಟ್ ಮಾಡ್ತೀವಿ ಅನ್ನೋದಕ್ಕೆ ಕಾರಣ ಅಂತಂದರೆ ನಾವು ಮೋದಿಗೋಸ್ಕರ BJP ಅನ್ನೋರು ಕೂಡ ಬಹುತೇಕರಿದ್ದಾರೆ. ಅಭ್ಯರ್ಥಿ ಅಂತ ಬಂದಾಗ ಅಭ್ಯರ್ಥಿ ಯಾರೇ ಆದರೂ ಕೂಡ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ಅಂತಿದ್ದಾರೆ. ಬಟ್ ನಮ್ಮ ಆಯಾ ಕ್ಷೇತ್ರದ ಸಂಸದರಾಗಿ ಆಯ್ಕೆ ಆಗಬೇಕು ಅಂತಂದರೆ ಅಭ್ಯರ್ಥಿಗಳು ಕೂಡ ಸೂಕ್ತವಾಗಿರಬೇಕು. ಬಟ್ ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಸಂಸದೆಯಾಗಿ, ಸಚಿವೆಯಾಗಿ, ಕೇಂದ್ರದಲ್ಲೂ ಕೂಡ ಸಚಿವೆಯಾಗಿ, ರಾಜ್ಯದಲ್ಲೂ ಕೂಡ ಸಚಿವೆಯಾಗಿ ಉನ್ನತ ಮಟ್ಟಕ್ಕೆ ಏರಿದಂಥವರು. ಈ ಕಡೆ ಪ್ರೊಫೆಸರ್ ರಾಜೀವ್ ಗೌಡ ಅವರು ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಂಥವರು. ಇನ್ನು ಅವರ ಒಂದು ರಾಜಕೀಯ ಕೌಟುಂಬಿಕವಾಗೂ ಕೂಡ ಇತಿಹಾಸ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆದರೆ ಈ ಜಿದ್ದಾಜಿದ್ದಿನ ಕಣದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಈಗಿರೋ ಪ್ರಶ್ನೆ. ಕಾಂಗ್ರೆಸ್ಗಿರುವಂತಹ ಬೆಂಬಲ ಅಂದರೆ ಅದು ಗ್ಯಾರಂಟಿ ಯೋಜನೆಗಳು. ಸೊ ಇದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಒಂದು ರೀತಿಯಾಗಿ ರಾಜೀವ್ ಗೌಡ ಅವರ ಜೊತೆಗೆ ನಿಂತ್ಕೊಂಡು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ, ಬ್ಯುಸಿಯಾಗಿದ್ದಾರೆ, ಗೆಲ್ಸ್ಕೊಂಡು ಬರಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಮತ್ತೊಂದು ಕಡೆ BJP ಕೂಡ ತನ್ನ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು. ಸದಾನಂದ ಗೌಡರ ಸಂಸದರಾಗಿದ್ದಂತಹ ಕ್ಷೇತ್ರವನ್ನು ಇದೀಗ ಶೋಭಾ ಕರಂದ್ಲಾಜೆ ಅವರಿಗೆ ಬಿಟ್ಟುಕೊಡಲಾಗಿದೆ. ರಾಜಗೋಪಾಲ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಗೋಪಾಲ್ ಅವರೇ. ನಮಸ್ಕಾರ ಮ್ಯಾಮ್. ಹೇಳಿ ಸರ್, ಯಾರು ಗೆಲ್ತಾರೆ ಬೆಂಗಳೂರು ಉತ್ತರದಲ್ಲಿ? ಶೋಭಾ ಕರಂದ್ಲಾಜೆ. ಯಾಕೆ ಸರ್? ಮೋದಿ ಬೇಕು. ಮೋದಿ ಅವ್ರಿಗೋಸ್ಕರ? ಹೌದು. ಓಕೆ. ಕಾಂಗ್ರೆಸ್ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ ಕಳ್ಳ ಕಾಂಗ್ರೆಸ್. ಕಳ್ಳ ಕಾಂಗ್ರೆಸ್ ತುರ್ಕರ್ಗೆ ಸಹಾಯ ಮಾಡಿ ತುರ್ಕರ್ನ ಹಿಂದೂಗಳು ಸಾಯಿಸ್ತಾ ಇದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಿ? ಎಲ್ರಿಗೂ ಬರ್ತಿದೆಯಲ್ಲ ಗ್ಯಾರಂಟಿ. ಅವನು ಮನೆಯಿಂದ ಏನ್ ಸರ್? ಮೋದಿ ಅವನು ಮನೆಯಿಂದ ಕೊಡಲ್ಲ. ಸಿದ್ದರಾಮಯ್ಯ ನಮ್ದೇ ದುಡ್ಡು ಹೊಡ್ಕೊಂಡು ನಮ್ಗೆ ಕೊಡ್ತಾ ಇದಾರೆ. ಹೌದು, ಎಲ್ಲಾರು ಅದನ್ನೇ ಅಲ್ವಾ ಸರ್ ಮಾಡೋದು? ಅದೇ ಅವ್ರ ಮನೆಯಿಂದ ಏನೋ ಕೊಟ್ರೆ ಏನೋ ಅನ್ಬೋದು. ಮನೆಯಿಂದ ಇವನು DK ಶಿವಕುಮಾರ್ ಕೋಟ್ಯಾಂತರ ದುಬಾಯಿ ಮಾಡಿದ್ದಾನೆ. ಅವ್ರ ಮನೆಯಿಂದ 5 ಪೈಸೆ ಕೊಡಲ್ಲ. ನಮ್ ದುಡ್ಡು ನಮ್ಗೆ ಕೊಡ್ತಾ ಇದಾರೆ. ನಮ್ ದುಡ್ಡು ನಮ್ಗೆ ಕೊಡ್ತಾರ ಮ್ಯಾಮ್. ಅವ್ರ ಹೆಂಗಸಿಗೆ ಫ್ರೀ ಕೊಟ್ಬಿಟ್ಟು ನಮ್ ಹಿಂದೂಗಳು ಮುಸ್ಲಿಂ ಅವ್ರನ್ನ. ಈಗ BJP ಅಲ್ಲ ಸರ್, ಈಗ BJP ಗೌರ್ಮೆಂಟ್ ಬಂದ್ರು ಕೂಡ ಅವರೂನು ನಮ್ ದುಡ್ಡು ನಮಗೆ ಅಲ್ವಾ ಕೊಡೋದು? ನಮ್ ದುಡ್ಡು ನಮಗ್ ಬೇಕಾಗಿಲ್ಲ ಮೇಡಮ್. ನಮ್ ದೇಶ ಮುಖ್ಯ. ಓಕೆ ಸರ್, ನಮ್ಮ ದೇಶ ಮುಖ್ಯ ನಮ್ಗೆ. ಓಕೆ, ಧನ್ಯವಾದ ರಾಜಗೋಪಾಲ್ ಅವರೇ, ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಓಕೆ. ಗ್ಯಾರಂಟಿ ಯೋಜನೆಗಳು ಬೇಕು ಅನ್ನೋರು ಇದ್ದಾರೆ, ಬೇಡ ಇದು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ಬಟ್ ಲೋಕಸಭೆ ಚುನಾವಣೆ ಅಂತ ಬಂದಾಗ ಇಲ್ಲಿ ಕೇವಲ ರಾಜ್ಯ ಸರ್ಕಾರಗಳು ಕೊಟ್ಟ ಕೊಡುಗೆಗಳು ಮಾತ್ರ ಲೆಕ್ಕಕ್ಕೆ ಬರೋದಿಲ್ಲ, ಬೇರೆ ಬೇರೆ ಅಂಶಗಳು ಕೂಡ ಲೆಕ್ಕಕ್ಕೆ ಬರುತ್ತೆ ಅನ್ನೋದಕ್ಕೆ ಬೇರೆ ಬೇರೆಯವರು ಕರೆ ಮಾಡಿ ಮಾತನಾಡ್ತಾ ಇರುವಂತಹ ಅಭಿಪ್ರಾಯಗಳಿಂದ ಗೊತ್ತಾಗ್ತಾ ಇದೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ವೀಕ್ಷಕರೇ, ಯಾರಾಗಬೇಕು ನಿಮ್ಮ ಕ್ಷೇತ್ರದ ಸಂಸದರು ಅನ್ನೋ ಕಾರಣಕ್ಕೋಸ್ಕರ ನೀವು ನಮಗೆ ಕರೆ ಮಾಡಿ ಮಾತನಾಡಿ. ಅದರ ಜೊತೆಗೆ ಜನಮತ ಕಾರ್ಯಕ್ರಮ
ಕಾರ್ಯಕ್ರಮದ ಜೊತೆಗೆ ಸದ್ಯಕ್ಕೆ ನಾವು ನಿಮ್ಮ ಪಕ್ಷಕ್ಕೆ ಬೆಂಬಲ ಯಾರಾಗಬೇಕು ನಿಮ್ಮ ಕ್ಷೇತ್ರದ ಒಂದು ಸಂಸದರು ಅನ್ನೋದಕ್ಕೆ ಜಿ ಕನ್ನಡ ನ್ಯೂಸ್ ಜನಾಭಿಪ್ರಾಯ ಸಂಗ್ರಹಿಸ್ತಾ ಇದ್ದು ನೀವು ಕೂಡ ಭಾಗಿಯಾಗಬಹುದು. ಜಿ ಕನ್ನಡ ನ್ಯೂಸ್ ಯೂಟ್ಯೂಬ್, ಫೇಸ್ಬುಕ್ ಸೇರಿದಂತೆ ಎಲ್ಲ ಜಾಲತಾಣದಲ್ಲಿ ಜಿ ಕನ್ನಡ ನ್ಯೂಸ್ ಮೆಗಾ ಸರ್ವೆ ನಡೀತಾ ಇದ್ದು ನೀವು ಕೂಡ ವೋಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ಇವತ್ತು ಬೆಂಗಳೂರು ಉತ್ತರ ಕ್ಷೇತ್ರದ ಜನಮತ ಪ್ರಸಾರ ಆಗ್ತಾ ಇದೆ. ಇಲ್ಲಿವರೆಗೂ 60,000 ಜನ ವೋಟ್ ಮಾಡಿದ್ದಾರೆ. ಇದರಲ್ಲಿ 58% ಜನ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ ಗೆಲ್ಲತ್ತೆ ಅಂತ ಹೇಳಿದ್ರೆ, ಪ್ರೊಫೆಸರ್ ರಾಜೀಗೌಡ ಅವರು ಕಾಂಗ್ರೆಸ್ ಕಡೆಯಿಂದ 42% ಜನ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಪೋಲಿಂಗ್ ಓಪನ್ ಇರುತ್ತೆ. ನಾಳೆವರೆಗೂ ಕೂಡ ನೀವು ವೋಟ್ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಯಾರಿಗೆ ನಿಮ್ಮ ಮತ ಅನ್ನೋದನ್ನು ಕಂಟಿನ್ಯೂ ಆಗುತ್ತೆ. ನೀವು ಇನ್ನೂ ಕೂಡ ಸೋಷಿಯಲ್ ಮೀಡಿಯಾದ ಮೂಲಕ ವೋಟ್ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಜನಮತ ಕಾರ್ಯಕ್ರಮಕ್ಕೆ ಈಗಲೂ ಕೂಡ ನೀವು ಕರೆ ಮಾಡಬಹುದು, ಲೈವ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು, ನಮ್ಮ ಜೊತೆಗೆ ಮಾತನಾಡಬಹುದು. ಪರಮೇಶ್ವರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಪರಮೇಶ್ವರ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ? ಬಿಜೆಪಿ. ಮೇಡಮ್ ಯಾಕೆ? ದೇಶ ಉಳಿಬೇಕು, ಬರ್ಬೇಕು ಮೇಡಮ್. ಇವು ಕಾಂಗ್ರೆಸ್ ಸಾವಿರ ಎಸ್ಕೇಟ್ಗಳು ಎಲ್ಲ ಕೊಲೆ ಸುಲಿಗೆ ಎಲ್ಲ ಮಾಡ್ತಿದ್ದಾರೆ ಮೇಡಮ್. ಬಿಜೆಪಿ ಬರ್ಬಾರ್ದು. ಶೋಭಾ ಕರಂದ್ಲಾಜೆ ಅವ್ರು ಗೆಲ್ಲಬೇಕು ಅಂತ ಹೇಳ್ತೀರಿ? ಅಲ್ಲಿಂದ ಬಂದು ಇಲ್ಲಿ ಕಂಟೆಸ್ಟ್ ಮಾಡ್ತಿದಾರಲ್ಲ ಜನ, ಹೆಂಗೆ ಅಲ್ಲಿನ ಕ್ಷೇತ್ರದ ಜನತೆ ಒಪ್ಕೊಳ್ತಾರ? ಡಿ ವಿ ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಡಬೇಕು ಅಂತಿತ್ತು ಮೇಡಮ್. ನಾಯಕರು ಮೇಡಮ್. ಓಕೆ. ಮೋದಿ. ನಮ್ಮ ತುಮಕೂರು ಮೇಡಮ್. ತುಮಕೂರು ನಮ್ದು. ತುಮಕೂರಾ ನಿಮ್ದು? ಮೇಡಮ್. ಓಕೆ ಓಕೆ. ತುಮಕೂರಲ್ಲಿ ಯಾರು ಗೆಲ್ತಾರೆ? ಸೋಮಣ್ಣ. ಓಕೆ. ಸೊ ಒಟ್ಟಿನಲ್ಲಿ ಬಿಜೆಪಿ ಎಲ್ಲಾ ಕಡೆಯಲ್ಲೂ ಬಿಜೆಪಿ ಗೆಲ್ಲತ್ತೆ, ಮೋದಿಗೋಸ್ಕರ ಅಂತ ಹೇಳ್ತೀರಿ ಮೇಡಮ್. ಇಡೀ ದೇಶದಲ್ಲಿ ಬಿಜೆಪಿ ಬರ್ಲಿಲ್ಲ ನಮ್ಮ ದೇಶ ಉಳಿದಿಲ್ಲ. ಪಾಕಿಸ್ತಾನದವರೆಲ್ಲ ನಮ್ಮ ಆಕ್ರಮಣ ಮಾಡ್ತಾರೆ. ಓಕೆ ಸರ್, ಓಕೆ. ಧನ್ಯವಾದ ಪರಮೇಶ್ವರ್ ಅವರೇ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಸೊ ಬಿಜೆಪಿ ಅನ್ನೋದಕ್ಕೆ ಮೋದಿ ಕಾರಣ, ಮೋದಿಗೋಸ್ಕರ ನಾವು ವೋಟ್ ಹಾಕ್ತೀವಿ ಅಂತ ಅನೇಕರು ಹೇಳ್ತಾ ಇದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು ಕಣದಲ್ಲಿದ್ದಾರೆ. ಇಬ್ಬರ ನಡುವಿನ ಈ ಜಿದ್ದಿನ ಪೈಪೋಟಿ ಏನು ಏರ್ಪಟ್ಟಿದೆ. ಬಟ್ ಸತತವಾಗಿ ಇಲ್ಲಿ ಬಿಜೆಪಿ ಗೆದ್ದುಕೊಂಡು ಬಂದಿದೆ. ಕಂಟಿನ್ಯೂಸ್ ಆಗಿ ಸಂಸದರಾಗಿದ್ದಾರೆ. 2 ಬಾರಿ ಗೆದ್ದು ಆಯ್ಕೆಯಾಗಿದ್ದರು ಡಿ ವಿ ಸದಾನಂದ ಗೌಡರು. ಅವರು ಕೂಡ ಕೇಂದ್ರ ಮಂತ್ರಿಯೂ ಕೂಡ ಆಗಿದ್ರು. ಇದೀಗ ಅವರಿಗೆ ಇದೇ ಬೆಂಗಳೂರು ಉತ್ತರದಿಂದ ಟಿಕೆಟ್ ಕೈ ತಪ್ಪಿದೆ. ಶೋಭಾ ಕರಂದ್ಲಾಜೆ ಅವರ ಪಾಲಾಗಿದೆ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರದಿಂದ, ಚಿಕ್ಕಮಗಳೂರಿಂದ ಬಂದು ಅಂದರೆ ಅಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಇಲ್ಲಿ ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಈ ಬಾರಿ ಅಲ್ಲಿನ ಜನತೆ ಹೇಗೆ ಮಣೆ ಆಗ್ತಾರೆ, ಯಾರಿಗೆ ಅಂತ. ರವೀಶ್ ಅಂತ ಕರೆ ಮಾಡಿದ್ದಾರೆ ಒಬ್ರು. ನಮಸ್ಕಾರ ರವೀಶ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ? ಮೇಡಮ್ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ತಾರೆ. ಹಾ, ಯಾವ ಕಾರಣಕ್ಕೆ ಸರ್? ಬಿಜೆಪಿನೇ ಬರಬೇಕು, ದೇಶ ಉಳಿಬೇಕು ಅಂದ್ರೆ ಬಿಜೆಪಿ ಬರಬೇಕು. ಈಗ ಹೊರಗಡೆಯಿಂದ ಸೇಫ್ಟಿ ನೋಡಿದಿರ ನೀವು, ಬಾರ್ಡರ್ ಸೆಕ್ಯೂರಿಟಿ. ಸದಾನಂದ ಗೌಡ್ರೆ ನಿಲ್ಬೇಕಿತ್ತು ಈ ಬಾರಿನೂ ಅಂತ ಏನಾದ್ರು ಇತ್ತಾ ಸರ್? ಇಲ್ಲ ಮೇಡಮ್, ಬಿಜೆಪಿಲಿ ಯಾರು ಕೊಟ್ರು ಬಿಜೆಪಿಲಿ ಗೆಲ್ಬೇಕು. ಸದಾನಂದ ಗೌಡ್ರಿಗೆ ಅವತ್ತು ಚಾನ್ಸ್ ಕೊಟ್ಟಿದ್ದಾರೆ, ಈಗ ಹೊಸಬ್ರು ಕೊಡ್ಲಿ, ಅದಕ್ಕೇನಿಲ್ಲ. ಈಗ ಇವತ್ತೇ ಒಂದು ಇನ್ಸಿಡೆಂಟ್ ಆಗಿ ನೋಡಿದ್ರೆ ನಿನ್ನೆ, ಅದೇ ಅದು ಹುಬ್ಬಳ್ಳಿದು ಕ್ಯಾಂಪಸ್ ಅಲ್ಲಿ ಈ ತರ ಮನಸ್ಥಿತಿ ಆಗ್ಬಿಟ್ರೆ ಈ ಸರ್ಕಾರ ಫ್ರೀ ಕೊಡೋದ್ ಬದಲು ಈಗ ನೀವೇ ನೋಡಿ, ಈಗ ಒಂದು ಮುಂಚೆ ಎಷ್ಟಿತ್ತು, ಒಂದು 10 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಇದ್ರೆ ಜಾಸ್ತಿ ಆಗಿದೆ. ಒಂದು ಬೋರ್ ಹಾಕ್ತಾರೆ ರೈತರಿಗೆ 28-30, ಈಗ ಎಷ್ಟಾಗಿದೆ? ಈಗ ಒಂದು ಎಣ್ಣೆ ರೇಟ್ ಇರ್ಬೋದು, ಈಗೆಲ್ಲ ಅದೆಲ್ಲ 30-40 ರೈಟ್ ಜಾಸ್ತಿ ಆಗಿದೆ. ಈಗ ಇಲ್ಲಿ ಕಿತ್ತು ಅಲ್ಲಿ ಕೊಡೋದು ಏನಿರಲಿಲ್ಲ. ರೈತರಿಗೆ ನೀರಾವರಿ ಮೂಲಭೂತ ಸೌಕರ್ಯ ಕೊಟ್ಟರು ಸಾಕು. ರೈತರ ದುಡ್ಡಿ ಜನಕ್ಕೆ ಹಂಚ್ತಾರೆ. ಓಕೆ ಸರ್, ಓಕೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸಂತೋಷ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಂತೋಷ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ? ಮೋದಿ ಅವರು. ಶೋಭಾ ಕರಂದ್ಲಾಜೆ ಅವರು? ಶೋಭಾ ಕರಂದ್ಲಾಜೆ ನಮ್ಮ ಉಡುಪಿ ಡಿಸ್ಟಿಕ್ ಚಿಕ್ಕಮಗಳೂರಲ್ಲಿ ಮಾಡಿದ್ದಾರೆ, ಆದ್ರೆ ಅವ್ರು ಕೆಲಸ ಮಾಡಿಲ್ಲ ಮೇಡಮ್. ಏನ್ ಸರ್? ಕೆಲಸ ಏನು ಮಾಡಿಲ್ಲ. ನಾವು ಉಡುಪಿ ಡಿಸ್ಟಿಕ್ ಕೆಲಸ ಏನು ಮಾಡಿಲ್ಲ. ನಾವು ಮೋದಿಗೋಸ್ಕರ ಓಟ್ ಹಾಕೋದು. ಓಕೆ. ಶೋಭಾ ಕರಂದ್ಲಾಜೆ ಅವ್ರು ನೋಡಿ ಓಟ್ ಹಾಕಲ್ಲ? ಅವ್ರು ನೋಡಿ ಓಟ್ ಹಾಕೋದು ಇಲ್ಲ. ನಾವು ಯಾವ್ದು ಬಿಜೆಪಿ ಅಂದ್ರೆ ಹಾಕಲ್ಲ, ನಮ್ಮ ಮೋದಿ ಬೇಕು.
ಬಿಜೆಪಿಯಿಂದಾನೇ ನಿಂತಿದಾರಲ್ಲ ಸರ್ ಶೋಭಾ ಕರಂದ್ಲಾಜು. ಇಲ್ಲಿ ಮೇಡಮ್ ನಾವು ಅವ್ರ ಕೆಲಸ ಮಾಡಿದಲ್ಲ, ನಾನ್ ಹೇಳ್ತೀನಲ್ಲ, ಹಾ ನಮ್ಗೇನ್ ನಾವು ಒಂದು ಕಾಲ ಹಿಡಿದು ಬೇಡಿದ್ರೆ ನಮ್ಗೊಂದು ಹೆಲ್ಪ್ ಮಾಡಲ್ಲ. ನಮ್ ಮುಖ ನೋಡಿದ್ರೆ ಎಷ್ಟು ವರ್ಷ ಆಯ್ತು ಅವ್ರನ್ನ. ಮತ್ತೆ ಯಾಕೆ ನೀವು ಶೋಭಾ ಕರಂದ್ಲಾಜೆ ಅವರಿಗೆ ಓಟ್ ಹಾಕ್ತೀರಿ? ಅವ್ರು ನೋಡಿ ಓಟ್ ಹಾಕ್ತಾರಲ್ಲ, ನೋಡಿ ಅವ್ರಿಗೆ ಓಟ್ ಹಾಕ್ತಾರೆ. ಮೋದಿ ನೋಡಿ ಓಟ್ ಹಾಕೋದು ಅಷ್ಟೇ, ನೀವು ಕೆಲಸ ಮಾಡಿಲ್ಲ ಅವರು ಆದ್ರೂ ಅವ್ರಿಗೆ ಓಟ್ ಹಾಕ್ತೀರಿ. ಯಾಕಂದ್ರೆ ನಾವು ಈಗ ಅವ್ರಿಗೆ ಬೇರೆ ಹಾಕಿದ್ರೆ ನಾವು ಮೋದಿ ಇದು ಮಾಡೋದಂಗ. ಇದು ಎಂತ ಲೆಕ್ಕಾಚಾರ ಸರ್? ಈಗ ನೀವೇ ಹೇಳ್ತೀರಿ ಅಂದ್ರೆ ನಿಮ್ಮಲ್ಲೇನೆ ಅವ್ರು ಕೆಲಸ ಮಾಡಿಲ್ಲ, ಅವ್ರು ನೋಡೇ ಇಷ್ಟು ವರ್ಷ ಆಯ್ತು ಅಂತೀರಿ, ಬಟ್ ಆದ್ರೂ ಅವ್ರಿಗೆ ಒಟ್ಟು ಹಾಕೋದು ಅಂತೀರಿ. ಇದು ಯಾವ ತರ, ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಮೇಡಮ್ ಅಂದ್ರೆ ಅವರು ಬೇರೆ ಕಡೆ ನಿಂತಿದ್ದಾರಲ್ಲ. ನಾವೀಗ ನಾವು ಓಟ ಕೊಟ್ಟಿಲ್ಲ, ನಾವು ಅಲ್ಲಿ ಓಟ ಕೊಟ್ಟಿಲ್ಲ, ನಮ್ದು ಉಡುಪಿ ಡಿಸ್ಟಿಕ್ ಅಲ್ಲ, ನಿಂತಿಲ್ಲಲ್ಲ. ಒಟ್ಟು ಮೋದಿ ಅನ್ನೋ ಕಾರಣಕ್ಕೆ ನಾವು ವೋಟ್ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದೀರಿ? ಅಲ್ಲಲ್ಲ, ನಾವು ಇದು ಇಟ್ಟಿಲ್ಲಲ್ಲ, ಓಟ್ ಹಾಕಿದ್ವಿ, ಕೆಲಸ ಮಾಡಿಲ್ಲ. ಓಕೆ ಸರ್, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುನಿರಾಜು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮುನಿರಾಜು ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರಿಗೆ ನಿಮ್ಮ ಮತ, ಯಾವ ಕಾರಣಕ್ಕೆ? ನಮ್ಮ ಮತ ಕಾಂಗ್ರೆಸ್. ಯಾಕೆ ಸರ್? ಯಾಕೆಂದ್ರೆ 60 ವರ್ಷದಿಂದ ಈಗ 10 ವರ್ಷದಲ್ಲಿ ಬಂದು ನಾನು ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಹೇಳ್ತಾ ಇದಾರಮ್ಮ. 60 ವರ್ಷದಿಂದ ಮಾಡಿರೋರು ಏನಾಗ್ಬೇಕಮ್ಮ? ಈಗ ರೈತರಿಗೆ ಇಂದಿರಾ ಗಾಂಧಿ ಕಾಲದಲ್ಲಿ ಉತ್ತೊಂದೇ ಹೊಲ ಅಂತ ಮಾಡಿದಾರೆ, ಅದಕ್ಕಿಂತ ಬೇಕಾ ನಮ್ ರೈತರಿಗೆ? ಹಾ, ನಾವು ಹುಟ್ಟಿಲ್ಲ, ನೀವು ಹುಟ್ಟಿಲ್ಲ ಅಲ್ವಾ? ಹಾ, ಅವ್ರಿಗಿಲ್ದಿ ಅವಾಗ ಇಲ್ದಿದ್ದು ಈಗೇನಮ್ಮ, ಈಗ ಎಲ್ಲ ತಂತ್ರಜ್ಞಾನ ಎಲ್ಲ ಚೆನ್ನಾಗಿದೆ, ಆಗಿ ಓದ್ದವ್ರು ಯಾರು ಅಂದ್ರೆ ಅವಾಗ ಮಾಡಿದಂತಹ ಅಭಿವೃದ್ಧಿಗಳನ್ನ ನೋಡಿ ಈಗ ಓಟ್ ಹಾಕಬೇಕು ಅಂತ ಹೇಳ್ತೀರಾ? ಅಥವಾ ಈಗ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ, ಕೇಂದ್ರದಿಂದಲೂ ಕೂಡ ಒಂದಷ್ಟು ಸ್ಕೀಮ್ಗಳನ್ನು ತರ್ತಾ ಇದೆ. ಕೇಂದ್ರ ಸರ್ಕಾರ ಮಾಡಿದೆ, ರಾಜ್ಯ ಸರ್ಕಾರ ಮಾಡಿದೆ ಅಂತ ಲೆಕ್ಕಲ್ಲಮ್ಮ. ಅವತ್ತಿಂದ ಉಳ್ಸ್ಕೊಂಡ್ ಬಂದಿರಂತ ದೇಶನ ಇವತ್ತು 10 ವರ್ಷದಲ್ಲಿ ಇವ್ರು ಉಳಿಸ್ಬಿಟ್ಟಿದಾರ. ಹಾ, 60 ವರ್ಷದಿಂದ ಮಾಡಿದಾರಲ್ಲ ಅವರು. ಈಗ 10 ವರ್ಷದಲ್ಲಿ ಇವ್ರು ಏನ್ ಈಗ ತಂತ್ರಜ್ಞಾನ ಬಂದಿದೆ, ಎಲ್ಲ ಬಂದಿದೆ. ಈಗ 20 ವರ್ಷದಿಂದ ಈಗ ಮೋದಿ ಅವ್ರ ಬಗ್ಗೆ, ಬಿಜೆಪಿ ಬಗ್ಗೆ ಏನ್ ಹೇಳ್ತೀರಿ? ಬಿಜೆಪಿ ಬಗ್ಗೆ ಏನಿದೆ, ಕೇಂದ್ರದಲ್ಲಿ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಮಾಡ್ಲಿ. ಅವ್ರಿಗೊಂದು ಅವಕಾಶ ಕೊಟ್ಟಿದೀವಿ, ಇವ್ರಿಗೂ ಒಂದು ಅವಕಾಶ ಕೊಡೋಣ. ಓಕೆ, ಸೊ ಅವ್ರಿಗೆ ಅವಕಾಶ ಕೊಟ್ಟಿದ್ದಾಯ್ತು, ಈಗ ಮತ್ತೆ ಕಾಂಗ್ರೆಸ್ ಅವಕಾಶ ಕೊಡ್ಬೇಕು ಅಂತ ನೀವು ಹೇಳ್ತೀರಾ? ಅವಕಾಶ ಕೊಡೋಣ, ಅವ್ರಿಗೂ ಒಂದು 5 ವರ್ಷ ಅವಕಾಶ ಕೊಟ್ಟರೆ ಅವ್ರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಿದೆಯಲ್ಲ ಜನಕ್ಕೆ. ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಧನಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಧನಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ಯಾರಿಗೆ ನಿಮ್ ಓಟು? ನಮ್ಮ ಓಟು ಬಿಜೆಪಿಗೆನೆ, ಶೋಭಾ ಕರಂದ್ಲಾಜೆಗೆ. ಓಕೆ, ಯಾಕೆ ಮೇಡಮ್? ಯಾಕೆ ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ಅವರು ಬಿಜೆಪಿ ಅವರೇ ನಮ್ಗೆ ಮಾಡ್ತಾ ಇರೋದು. ಇವ್ರು ಏನ್ ಮಾಡ್ತಾ ಇದ್ದಾರೆ? ರಾಜೇಗೌಡ ಬಂದಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅವನ? ಅಲ್ಲ, ಏನ್ ಮಾಡ್ತಾ ಇದ್ದಾನೆ ಅವ್ನ? ವೋಟ್ ಹಾಕಿ ನಾವ್ ಏನ್ ಪ್ರಯೋಜನ? ಕಾಂಗ್ರೆಸ್ಗೆ ಇಷ್ಟೊತ್ತಿನ ಕಾಂಗ್ರೆಸ್ ಇದೆಯಲ್ಲ, ಏನ್ ಮಾಡಿದಾರೆ ಅವರು? ನಾವು ಕಾಂಗ್ರೆಸ್ ಗಿಡಕ್ಕೆ ಬೆಂಕಿ ಇಟ್ಟು ಬಿಟ್ಬಿಟ್ಟಿದೀವಿ. ಯಡಿಯೂರಪ್ಪ ಪಕ್ಷ ಕಟ್ಟದಾಗ ನಾವು ಬಿಜೆಪಿಗೆ ಹಾಕ್ತಾ ಇರೋದು. ಓಕೆ, ನೀವು ಮೋದಿ ಅವ್ರಿಗೆ ನೋಡಿ ಬಿಜೆಪಿಗೆ ಹಾಕದ, ಅಥವಾ ಯಡಿಯೂರಪ್ಪ ಅಂತನಾ, ಅಥವಾ ಶೋಭಾ ಕರಂದ್ಲಾಜೆ ಅಂತನಾ? ಯಡಿಯೂರಪ್ಪನು, ಮೋದಿನು, ಶೋಭಾ ಕರಂದ್ಲಾಜೆಗೂ. ಯಡಿಯೂರಪ್ಪ ಪಕ್ಷ ಕಟ್ಟದಾಗಿನಿಂದ ನಾವು ಅದರಲ್ಲೇ ಇರೋದು. ಓಕೆ ಮೇಡಮ್, ಥ್ಯಾಂಕ್ ಯು. ವೆಂಕಟೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ವೆಂಕಟೇಶ್ ಅವರೇ, ಯಾರಿಗೆ ನಿಮ್ಮ ಮತ? ನಮ್ಮ ಮತ ಮೇಡಮ್ ಕಾಂಗ್ರೆಸ್ಸಿಗೆ ಮೇಡಮ್. ಯಾಕೆ ಸರ್? ಮೇಡಮ್, ಇವರು ಜನಗಳು ತುಂಬಾ ಜನ ಕರೆ ಮಾಡಿ ಕೇಳ್ತಾರೆ 60 ವರ್ಷದಿಂದ ಏನ್ ಮಾಡಿದ್ರು ಅಂತ. ಫಸ್ಟ್ ಮನೆಗೆ ಹೋಗ್ಬೇಕಂದ್ರೆ ದಾರಿ ತೋರಿಸಿದ್ದೆ ಕಾಂಗ್ರೆಸ್ ಮೇಡಮ್. ಆ ದಾರಿನ ಸಣ್ಣ ಬಣ್ಣ ಬೆಳೆದ್ಬಿಟ್ಟು ನಾವು ಅವರಿಂದ ಏನು ಮಾಡಿಲ್ಲ ಅನ್ನೋದು ಮೂರ್ಖತನ ಮೇಡಮ್. ಸೊ ಇವರು 5 ವರ್ಷಕ್ಕೊಂದ್ಸತಿ ಏರ್ ಸ್ಟ್ರೈಕ್ ಮಾಡೋದಾಗ್ಲಿ, ಜನಗಳೆಲ್ಲ ಸೇರಿ ರಾಮ ಮಂದಿರ ಕಟ್ಟೋದಾಗ್ಲಿ, ನಾವು
ನೋಡೋಣ. ಜನಗಳು ಈ ಬೆಮ್ಮಲ್ಲಾಗ್ಲಿ ಎಷ್ಟು ಫ್ಯಾಕ್ಟರಿಗಳು ಓಪನ್ ಮಾಡಿದ್ದಾರೆ, ಜನಗಳಿಗೆ ಎಷ್ಟು ಕಲ್ಪಿಸಿದ್ದಾರೆ. ಇವ್ರು ಒಂದೇ ಒಂದು ಆತರ ಯಾವ್ದಾದ್ರು ಒಂದು ಉದ್ಯೋಗ ಇವ್ರು ಏನಾದ್ರು ತಟ್ಟೆ ಹೊಡಿ, ಅಕ್ಕಿ ಕಾಳು ಹಾಕು, ಆಮೇಲೆ ಇದು ಏನೋ ಪೂಜಾರಿ ಮಾಡು, ಗಂಟೆ ಹೇಳೋದು ಅನ್ನೋ ಬಿಟ್ರೆ ಬೇರೆ ಜನಗಳು ಉದ್ಯೋಗದಲ್ಲಿ ಚೆನ್ನಾಗಿ ಒಂದು ದುಡ್ಕೊಂಡು ತಿನ್ನುವಂಥದ್ದಾಗ್ಲಿ, ಒಂದು ಉದ್ಧಾರ ಆಗುವಂತ ಕೆಲಸಗಳಾಗ್ಲಿ ಏನಾದ್ರೂ ಒಂದು ಮಾಡಿದಾರೆ ಅಂತ ತೋರಿಸ್ಬಿಟ್ರೆ ಮೇಡಮ್ ಜನಗಳಿಗೆ ನಾವ್ ಇವಾಗ ಬರೀ ನರೇಂದ್ರ ಮೋದಿ ಅಲ್ಲಿ ಯಾವ್ದು ಕಾಶ್ಮೀರ ಕನ್ಯಾಕುಮಾರಿ ನಾನ್ ತಗೊಂಡೆ ಅನ್ನೋದು ಬಿಟ್ಟು ಏರ್ ಸ್ಟ್ರೈಕ್, ಪಾಕಿಸ್ತಾನಕ್ಕೆ ನುಗ್ಬಿಡದೆ ನಾನು ಏರ್ ಸ್ಟ್ರೈಕ್ ಬಿಟ್ಟು ಆ ತರ ಒಂದು ಈ ಜಾತಿಗಳ ಮಧ್ಯೆ ಕಲಹಗಳನ್ನ ಮಾಡೋದ್ ಬಿಟ್ಟು ಬೇರೆ ಏನ್ ಮಾಡಿದ್ದಾರೆ ಮೇಡಮ್? ಓಕೆ ಸರ್, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಒಂದಷ್ಟು ಜನ BJP ಅಂತಿದ್ದಾರೆ, ಒಂದಷ್ಟು ಜನ ಕಾಂಗ್ರೆಸ್ ಅಂತಿದ್ದಾರೆ. ಅಂದರೆ BJPಗೆ ಒಂದಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಒಂದಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಸೊ ನೀವು ಇನ್ನೂ ಕೂಡ ಕರೆ ಮಾಡಬಹುದು, ಜನಮತ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು, ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಇವತ್ತು ಬೆಂಗಳೂರು ಉತ್ತರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ರಾಜೀವ್ ಗೌಡ ವರ್ಸಸ್ ಶೋಭಾ ಕರಂದ್ಲಾಜೆ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮತ ಯಾರಿಗೆ, BJPಗ ಕಾಂಗ್ರೆಸ್ಗ? ಇಬ್ಬರು ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ ಅನ್ನೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಮಾತನಾಡಬಹುದು. ರತನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರತನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ರತನ್ ಅವರೇ, ಯಾರಿಗೆ ನಿಮ್ಮ ಮತ, ಯಾವ ಕಾರಣಕ್ಕೆ? ನಾವು BJP ಮೇಡಮ್. ಓಕೆ. ಅಕ್ಕ ಅವರಿಗೆ, ಶೋಭಕ್ಕ ಅವ್ರಿಗೆ ನಮ್ ಓಟು. BJP ನರೇಂದ್ರ ಮೋದಿ ಅವ್ರ ಕಡೆ. ಯಾಕೆ ಸರ್? ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಇದಾಗಿದೆ ನಮ್ ಭಾರತ, ಹಿಂದೂಸ್ತಾನ. ನಮ್ ರಾಮ ಮಂದಿರ ಎಲ್ಲ ಮಾಡಿದ್ದಾರೆ, ಎಷ್ಟು ವರ್ಷಗಳಿಂದ ಆಗದೆ ಇರೋದ್ರನ್ನ ಇವಾಗ ಮಾಡವ್ರೆ. ಹಂಗಾಗಿ ನಾವೇನಿದ್ರು BJPನೇ ಮೇಡಮ್. ಓಕೆ, BJPಗೆ ನಿಮ್ಮ ಮತ ಫಿಕ್ಸ್ ಅಂತ ಹೇಳ್ತಾ ಇದ್ದೀರಿ. ಫಿಕ್ಸ್ ಮೇಡಮ್. ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಕಾಂಗ್ರೆಸ್ ಏನ್ ಮಾತಾಡೋದು ಏನಿಲ್ಲ ಮೇಡಮ್, ವೇಸ್ಟ್ ಮಾತಾಡಿ ಪ್ರಯೋಜನ ಇಲ್ಲ ಅವ್ರದ್ದು. ಸಿದ್ದರಾಮಯ್ಯ ಅವ್ರದ್ದು ಮಾತಾಡಿ ಓಕೆ ಮಿಸ್ ಆಗಿ ಬಂದ್ಬಿಟ್ಟವ್ರೆ ಈ ಸರ್ತಿ. ಈಗ ಅವ್ರಿಗೆ ಅಂದ್ರೆ ಜನನೇ ವೋಟ್ ಹಾಕಿರೋದಲ್ಲ ಸರ್? ಆಗಿದೆ ಮೇಡಮ್. ಈಗ ನಮ್ ಜನಗಳಿಗೂ ಅರ್ಥ ಆಗಿದೆಯಲ್ಲ, ಇಷ್ಟೆಲ್ಲ ಆಗಿದೆ. ಈಗ ನೋಡಿ ಮೊನ್ನೆ ಎಲ್ಲ ಏನಾಯ್ತು, ಮತ್ತೆ ಇವತ್ತು ಏನಾಯ್ತು, ನಿನ್ನೆ ಏನಾಯ್ತು. ವಿದ್ಯಾರಾಯಣಪುರದಲ್ಲಿ ನಮ್ಮವ್ರದ್ದು ಶ್ರೀರಾಮ್ ಜನ್ಮದಿನ ಅವತ್ತು ದಿವಸ ಒಂದ್ ಗಲಾಟೆ, ಮತ್ತೆ ಅದೆಲ್ಲ ಕಾಲೇಜಲ್ಲಿ ಪಾಪ ಹೌದು ಅದೊಂದು. ಎಲ್ಲ ಆದ್ಮೇಲೆ ಈಗ ಸ್ವಲ್ಪ ತಿಳುವಳಿಕೆ ಆಗ್ತಾ ಇದೆ ನಮ್ ಜನಗಳಿಗೆಲ್ಲ. ಈಗ ನೆಕ್ಸ್ಟ್ ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ ಇಲ್ಲ ಮೇಡಮ್, BJPನೇ. ಓಕೆ ಸರ್, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ರತನ್ ಅವರೇ, ವೀಕ್ಷಕರೇ ಕರೆ ಮಾಡಿ ಮಾತನಾಡಬಹುದು. ಈಗ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ, ಬೆಂಗಳೂರು ಉತ್ತರ ಅಂದಿದ ತಕ್ಷಣ ಬೆಂಗಳೂರಿನಲ್ಲಿ ಆಗಬೇಕಾದ ಕೆಲಸಗಳು ಬಹಳಷ್ಟಿದೆ. ಅದು ಟ್ರಾಫಿಕ್ ಸಮಸ್ಯೆ ಆಗಿರಬಹುದು, ಕೊಳಗೇರಿಗಳ ನಿರ್ಮೂಲನೆ ಆಗಿರಬಹುದು, ಅನೇಕ ವಿಚಾರಗಳಿದೆ. ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ರೋಡು, ಬರ, ನೀರಿನ ಸಮಸ್ಯೆ ಅದರಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಸೊ ಈ ಎಲ್ಲ ಅಂಶಗಳ ಅಭಿವೃದ್ಧಿಗಳಿಗೂ ಕೂಡ ಗಮನ ಹರಿಸುವಂತಹ ಸಂಸದರನ್ನು ಆಯ್ಕೆ ಮಾಡುವುದು ಜವಾಬ್ದಾರಿ ನಿಮ್ಮ ಮೇಲಿದೆ. DV ಸದಾನಂದ ಗೌಡರು ಸಂಸದರಾಗಿದ್ರು. ಈಗ ಅವರ ನಂತರದಲ್ಲಿ ಆಗುವಂತಹ ಸಂಸದರು ಯಾರು? ಪ್ರೊಫೆಸರ್ ರಾಜೀವ್ ಗೌಡನ ಅಥವಾ ಶೋಭಾ ಕರಂದ್ಲಾಜೆ ಅವರ? ಈಗಿರೋ ಪ್ರಶ್ನೆ ಜಿದ್ದಾಜಿದ್ದಿನ ಕಣ ನೋಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಒಂದಷ್ಟು ಪ್ರಾಬಲ್ಯ ಆಗಿರಬಹುದು, ಒಕ್ಕಲಿಗರ ಮತಗಳಾಗಿರಬಹುದು. ಅದರ ಜೊತೆಗೆ ಕಾಂಗ್ರೆಸ್ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಅಂತಿದೆ, ಮತ್ತೊಂದು ಕಡೆ BJPಯವರು ಮೋದಿನೇ ನಮ್ಮ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ಯಾರಿಗೆ ಮತ, ಯಾವ ಕಾರಣಕ್ಕೆ ಅನ್ನೋದನ್ನ ಕರೆ ಮಾಡಬಹುದು, ಮಾತನಾಡಬಹುದು. ಈವರೆಗೂ ಕೂಡ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ನೋಡಿ. ಒಂದು ಸೋಷಿಯಲ್ ಮೀಡಿಯಾದಲ್ಲೂ ನೀವು ಬಂದು ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಅಂದರೆ ಅಲ್ಲಿ ನೀವು ವೋಟ್ ಹಾಕೋ ಮೂಲಕ ನಿಮ್ಮ ಅಭಿಪ್ರಾಯವನ್ನ, ಬೆಂಬಲವನ್ನ ತಿಳಿಸ್ಬೋದು. ಸವಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸವಿತಾ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸವಿತಾ ಅವರೇ, ಯಾರಿಗೆ ನಿಮ್ಮ ಓಟು? ನಾವು BJP ಮೇಡಮ್. ಯಾಕೆ ಅಂದ್ರೆ BJPಯಿಂದ ಎಲ್ಲ ಒಳ್ಳೇದಾಗಿದೆ ದೇಶಕ್ಕೆ. ದೇಶ ಮುಂದುವರಿಯೋದು ನೋಡ್ಬೇಕು ಮೇಡಮ್. ಅದಕ್ಕೆ ನಾವು ಓಕೆ. ಏನು ಅಂದ್ರೆ ಒಂದೆರಡು ಪಾಯಿಂಟ್ಸ್ ಅನ್ನ ಹೇಳೋದಾದ್ರೆ, ಈಗ ಜನರಿಗೆ ಅರ್ಥ ಆಗೋ ತರ ಏನು, ಯಾವ ತರ ಒಳ್ಳೇದಾಗಿದೆ, ಏನ್ ಹೇಳ್ತೀರಿ ಸವಿತಾ ಅವ್ರೆ? ಸವಿತಾ ಅವ್ರ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಬಹುಶಃ ಕರೆ ಕಟ್ಟಾಗಿದೆ. ಶೈಲಜಾ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್. ಹೇಳಿ ಮೇಡಮ್, ನೀವು ಹೇಳಬೇಕು ಯಾರಿಗೆ ನಿಮ್ಮ ಓಟು ಅಂತ. ನಮ್ಮ ಓಟು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಯಾಕೆ ಅಂದ್ರೆ ಲಾಸ್ಟ್ ಟೈಮ್ ಸದಾನಂದ ಗೌಡ ಇಲ್ಲಿ ಗೆದ್ದಿದ್ದಾನೆ. ಆ ಪುಣ್ಯಾತ್ಮ ಗೆದ್ದೋದವನು ಇದ್ರ ದರ್ಶನನೇ ಇಲ್ಲ. ಅದೇ ನಮ್ ಕೃಷ್ಣ ಬೈರೇಗೌಡ ಅವರು ಎಷ್ಟೆಲ್ಲ ಕೆಲಸಗಳು ಇಲ್ಲಿ ಮಾಡಿದ್ದಾರೆ, ಇಲ್ಲಿ ಜನಗಳಿಗೆ ಗೊತ್ತಿಲ್ಲ. ಬರೀ ಎಲ್ಲ ಕಡೆನೂ ಜಾತಿ ತಗೊಂಡ್ಬಂದು ಜಗಳ ತಂದಿರ್ತಿದಾರೆ ಅಷ್ಟೇ. ಸೊ ನಮ್ಮ ಓಟು ಕಾಂಗ್ರೆಸ್ಗೆ. ಸೊ ಕಾಂಗ್ರೆಸ್ ಇಂದ ಗೆದ್ರೆ ರಾಜೀವ್ ಗೌಡ ಅವರು ಜನ ಇವರೆಲ್ಲ ಬಿಜೆಪಿ ಅಂತ ಹೇಳ್ತಾರಲ್ವಾ,
ಕಾಂಗ್ರೆಸ್ ಕೊಟ್ಟಿರೋ ಫೆಸಿಲಿಟೀಸ್ನೆಲ್ಲ ಫಸ್ಟ್ ಬಿಜೆಪಿ ಸಪೋರ್ಟರ್ಸೇ ತಗೊಂಡಿರೋದು. ಅವ್ರು ಯಾರು ತಗೋತಾ ಇಲ್ಲ ಅಂತೀರಾ ನೀವು? ಅಲ್ಲೆಲ್ಲ ಕಾಂಗ್ರೆಸ್ ಒಂದು ತಗೊಂಡಿದ್ದಾರೆ, ಇಲ್ಲ ಅಂತಲ್ಲ. ಬಿಜೆಪಿ ವಿರೋಧಿಗಳನ್ನು ತಗೊಂಡಿದ್ದಾರೆ ಫೆಸಿಲಿಟೀಸ್, ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಆಗ್ಲಿ ಏನೇ ಆಗ್ಲಿ ಫೆಸಿಲಿಟಿ ಏನೇನು ಕೊಟ್ಟು ಎಲ್ಲ ತಗೊಂಡಿದ್ದಾರೆ. ಏನಕ್ಕೆ ತಗೋಬೇಕು ಇಷ್ಟ? ಅಷ್ಟೊಂದು ಮಾತಾಡೋರು ತಗೋಬಾರ್ದು. ಅಲ್ಲ ಮೇಡಮ್, ಈಗ ಅದು ಅಲ್ಟಿಮೇಟ್ಲಿ ಮತ್ತೆ ಜನರಿಂದನೇ ಬಂದಿರೋ ದುಡ್ಡಿಂದ ಅಲ್ವಾ? ಇದೇನು ಕಾಂಗ್ರೆಸ್ ಅವ್ರೇನ್ ಮನೆ ಅಂತ ಅನ್ಕೊಡಲ್ವಲ್ಲ? ಅಲ್ಲ, ಅದು ಕಾಂಗ್ರೆಸ್ ಅಟ್ಲೀಸ್ಟ್ ಜನರಿಂದ ತಗೊಂಡಿರೋದು ಕಾಂಗ್ರೆಸ್ ಅವ್ರು ಕೊಡ್ತಾ ಇದಾರೆ. ಬಿಜೆಪಿ ಅವ್ರು ತಗೊಂಡಿರೋ ದುಡ್ಡನ್ನು ಕೊಡ್ಲಿಲ್ವಲ್ಲಮ್ಮ, ಅದನ್ನ ಯಾರು ಮಾತಾಡೋರಿಲ್ವಾ? ಕಾಂಗ್ರೆಸ್ ಅವ್ರು ಓಕೆ ತಗೊಂಡ್ರು ಕೊಡ್ತಾ ಇದಾರೆ, ಬಿಜೆಪಿ ಅವ್ರು ತಗೊಂಡ್ರು ಕೊಟ್ರ? ಏನು ಕೊಟ್ಟಿಲ್ಲ. ಹಿಂಗೆ ಈ ಜನಗಳು ಜಾತಿ ತಂದು ಇರೋರೆ ಅವರುಗಳೇ ಜಾಸ್ತಿ. ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಮಹೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್, ಯಾರಿಗೆ ನಿಮ್ಮ ಓಟು, ಯಾವ ಕಾರಣಕ್ಕೆ? ಮೇಡಮ್ ಬಿಜೆಪಿಗೆ. ಮೇಡಮ್ ಬಿಜೆಪಿಗೆ ಯಾಕೆ? ಮೇಡಮ್ ಬಿಜೆಪಿ ತುಂಬಾನೇ ಕೆಲಸ ಮಾಡ್ತಾ ಇದೆ, ದೇಶಕ್ಕೋಸ್ಕರ ದುಡಿತಾ ಇದೆ. ಏನ್ ಒಂದೆರಡು ಕೆಲಸಗಳನ್ನು ಹೇಳಿ ಸರ್ ಈ ಸಂದರ್ಭದಲ್ಲಿ. ಮೇಡಮ್ ಈಗ ಇದ್ರಲ್ಲಿ ರಕ್ಷಣೆಗೆ ಸಂಬಂಧಪಟ್ಟಂತೆ ದೇಶದ ಸೇಫ್ಟಿನೆಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದೆ. ಆಮೇಲೆ ಮುಂಚೆಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೋಡ್ಗಳು ಎಷ್ಟು ಇದಾಗಿತ್ತು ಅದು ಇದ್ ಮಾಡಿದೆ. ಆಮೇಲೆ ಪ್ರತಿಯೊಂದ್ರಲ್ಲೂ ಪರವಾಗಿಲ್ಲ, ಮೋದಿ ತುಂಬಾನೇ ಡೆವಲಪ್ಮೆಂಟ್ ಮಾಡಿದೆ. ಇವರು ಅಭಿವೃದ್ಧಿ ಕಾರ್ಯ ಮಾಡ್ತಾರೆ ಇವರು. ಅಲ್ಲ, ಏನಾದ್ರೂ ಅಭಿವೃದ್ಧಿಗೆ ಮೋದಿ ಓಟ್ ಕೇಳ್ಕೊಂಡ್ ಬರ್ತಾರೆ, ಮೋದಿಗೋಸ್ಕರ ಅಂತ ಹೇಳ್ತಾರೆ. ಸರಿ, ನಾವು ಮೋದಿ ಸಾಹೇಬ್ರಿಗೆ ಕೇಳಿಕ್ ಆಗುತ್ತಾ? ಇವ್ರ ಸಾಧನೆ ಏನಾದ್ರೂ ಇದೆಯಾ? ಅದು ಬಿಂಬಿಸ್ಬೇಕಲ್ವಾ? ನಮಗೆ ದೇಶನೂ ಬೇಕು, ರಾಜ್ಯನೂ ಬೇಕು ಅಲ್ವಾ? ನಿಮ್ಮ ಬೆಂಬಲ ಯಾರಿಗೆ ಸರ್ ಈಗ ಸದ್ಯಕ್ಕೆ? ಮೇಡಮ್ ಒಂದೇ ಮಾತು ಹೇಳಿ, ದೇಶಕ್ಕೋಸ್ಕರ ಓಕೆ ನಾವು ಇದ್ದೀವಿ, ಸೆಂಟ್ರಲ್ ನಮಗೆ ಬಿಜೆಪಿನೇ ಬರಬೇಕು. ಕಾಂಗ್ರೆಸ್ ಅಂತ ಹೇಳಿ ನಮ್ ಕರ್ನಾಟಕಕ್ಕೋಸ್ಕರ ಏನ್ ಮಾಡಿದಾರೆ ಇವರು? ಬಿಜೆಪಿ ಯಾರಾದ್ರೂ ಉದ್ದಾದ್ರೂ ಏನಾದ್ರೂ ಒಳ್ಳೆ ಕೆಲಸ ಮಾಡಿದಾರ? ಈ ಟ್ಯಾಕ್ಸ್ ಇಷ್ಟೊಂದು ಟ್ಯಾಕ್ಸ್ ಬರ್ಬೇಕು, ನಮಗೆ ಬಂದಿದೆಯಾ? ಮತ್ತೆ ನಿಮಗೆ ಭದ್ರಾ ಮೇಲ್ದಂಡೆದು ಕಾಮಗಾರಿ ಇದ್ದು 5,530 ಕೋಟಿ ಏನೋ ಕೊಡ್ತೀವಿ ಅಂತ ಹೇಳಿದ್ರು. ಏನಾದ್ರು ಕೊಟ್ರ ಇವ್ರು? ಏನಾದ್ರು ಅದ್ರ ಬಗ್ಗೆ ಏನಾದ್ರು ಚಕ್ರ ಎತ್ತಿದಾರ? ಒಟ್ಟಲ್ಲಿ ಅಲ್ಲ ಸರ್, ಈಗ ನಿಮ್ಮ ಬೆಂಬಲ ಕಾಂಗ್ರೆಸ್ಗೆ ಅಂತ ಹೇಳ್ತೀರಿ, ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳ್ತೀರಿ. ನಮಗೆ ಕರ್ನಾಟಕ ಉದ್ಧಾರ ಆಗ್ಬೇಕಂತೇಳಿ ನಮ್ ಕರ್ನಾಟಕದ ವಾಕ್ಚಾತುರ್ಯ ಇರ್ಬೇಕಲ್ಲಿ. ಇವರೆಲ್ಲ ಬಾಯಿ ಮುಚ್ಕೊಂಡು ಅಲ್ಲಿ ಕೂತಿರ್ತಾರೆ, ಏನ್ ಉಪಯೋಗ ಇದೆ? ಓಕೆ ಸರ್, ಫೈನ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಗಂಗಾಧರ್ ಅಂತ ಒಬ್ರು ಕರೆ ಸಿದ್ಧವಾಗಿದೆ. ನಮಸ್ಕಾರ ಗಂಗಾಧರ್ ಅವರೇ. ನಮಸ್ಕಾರ, ಕೇಳಿಸ್ತಿದ್ಯಾ? ಹೇಳಿ ಸರ್, ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು ನಿಮಗೆ? ನಮ್ಮ ಕ್ಷೇತ್ರ ಬಿಜೆಪಿ ಶೋಭಾ ಮೇಡಮ್. ಯಾಕೆ? ಯಾಕೆಂದ್ರೆ ಅವರು ಹಿಂದೆ MLA ಆಗಿದ್ದ ಒಳ್ಳೆ ಕೆಲಸ ಮಾಡವ್ರೆ, ಈಗ MP ಆಗಿ ನಿಂತ್ಕೋತವ್ರೆ. ಹಿಂದೆ ಈ ಕಾಂಗ್ರೆಸ್ ಅಲ್ಲಿ ನಿಂತಿದ್ದವರು ಸೋಮಶೇಖರ್ ಗೌಡ ಆ ಕಡೆ ಈ ಕಡೆ ಜಾರಿ ಆ ಪಕ್ಷ ಈ ಪಕ್ಷ ಹಣೆಯರ ಪಕ್ಷ ಅಂತ ಕಾಂಗ್ರೆಸ್ನವ್ರು ಮೊನ್ನೆ ಎಲೆಕ್ಷನ್ 6-7 ತಿಂಗಳಿಂದ ಆಯ್ತಲ್ಲ ರಾಜ್ಯಸಭೆದು, ಆ ಕೆಲವು ಕಡೆ ಹಾಕಿಲ್ಲ, ಜಲ್ಲಿ ಸುರಿದ್ಬಿಟ್ಟಾಗ ಧೂಳು ಕುಡ್ಕೊಂಡು ರಸ್ತೆನಲ್ಲಿ ತಿರ್ಗಾಡಕ್ ಆಗ್ತಾರೆ, ಜನಗಳು ಕಾಯಿಲೆ ಬಂದು ಸಾಯ್ತವ್ರೆ. ಒಂದ್ ರಸ್ತೆ ಕರೆಕ್ಟ್ ಆಗಿ ಇದ್ನ ಮಾಡಿಲ್ಲ, ಒಂದ್ ಯಾವ್ದು ಇದಿಲ್ಲ.
ಬರೀ ಹೆಣ್ಮಕ್ಳಿಗೆ ನಾವೇನೋ ಭಾಗ್ಯ ಕೊಡ್ತಾ ಇದೀವಿ ಅಂದ್ಬಿಟ್ಟು ಮನೆ ಹಾಳು ಮಾಡ್ತಾವ್ರ ಅಷ್ಟೇ ಇವರು. ಶೋಭಾ ಮೇಡಮ್ ಹಿಂದೆ MLA ಆಗಿದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಯಶವಂತಪುರ ಕ್ಷೇತ್ರಕ್ಕೆ. ಈ ಸತಿ ಅವ್ರನ್ನ MP ಮಾಡೋದ್ರೊಳಗಡೆ ಅನುಮಾನ ಇಲ್ಲ ಮೇಡಮ್. ಅವ್ರಿಗೆ ನಮ್ಮ ಎಲ್ಲ ಓಟ್ಗಳು. ಥ್ಯಾಂಕ್ ಯು ಗಂಗಾಧರ್ ಅವರೇ, ನಮಸ್ಕಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಾವು ಇವತ್ತು ಬೆಂಗಳೂರು ಉತ್ತರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರ ಅಂತಿಮ ರಿಸಲ್ಟ್ ನಾಳೆ ಪ್ರಸಾರ ಆಗತ್ತೆ. ಎಷ್ಟು ಜನಕ್ಕೆ ಸೋಷಿಯಲ್ ಮೀಡಿಯಾದ ಮೂಲಕ ಜನ ಬೆಂಬಲ ಕೊಟ್ಟಿದ್ದಾರೆ ಅಂತ ನಿನ್ನೆಯ ಜನಮತ ಕಾರ್ಯಕ್ರಮದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡಿದ್ವಿ. ಎಸ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪೈಕಿ ಯಾರು ಈ ಬಾರಿ ಗೆಲ್ಲಬಹುದು ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ಒಟ್ಟು 59,000ಕ್ಕೂ ಹೆಚ್ಚು ಮಂದಿ ವೋಟ್ ಮಾಡಿದ್ದಾರೆ. ಈ ಪೈಕಿ ಶೋಭಾ 84,000 ಜನ ಇಲ್ಲಿವರೆಗೂ ಕೂಡ ವೋಟ್ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ 58% ಜನ ಇವರೇ ಗೆಲ್ಲೋದು ಅನ್ನೋದನ್ನ ಅಭಿಮತವನ್ನ ತಿಳಿಸಿದ್ದಾರೆ. ಇನ್ನು ವಿನೋದ್ ಅಸೂಟಿ ಅವರಿಗೆ 42% ಜನ ವೋಟ್ ಮಾಡಿದ್ದಾರೆ, ಇವರೇ ಗೆಲ್ತಾರೆ ಅಂತ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಈಗಲೂ ವೋಟಿಂಗ್ ಆನ್ ಇದೆ, ನೀವು ಬರಬಹುದು, ನಿಮ್ಮ ಮತವನ್ನ ಚಲಾಯಿಸಬಹುದು ಅಥವಾ ನಿಮ್ಮ ಅಭಿಪ್ರಾಯವನ್ನ ಈ ಮೂಲಕ ಬೆಂಬಲ ಕೊಡೋದ್ರ ಮೂಲಕ ನಮ್ಮ ಸೋಷಿಯಲ್ ಮೀಡಿಯಾದ ಮೂಲಕ ಜನಾಭಿಪ್ರಾಯ ಸಂಗ್ರಹಿಸೋದ್ರಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಇನ್ನು ನಾಳೆ ಹೈ ವೋಲ್ಟೇಜ್ ಕ್ಷೇತ್ರ ಮತ್ತೊಂದು ಬೀದರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬೀದರ್ ಲೋಕಸಭಾ ಕ್ಷೇತ್ರ, ಒಂದು ಕಡೆ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಮಗ, ಮತ್ತೊಂದು ಕಡೆ ಭಗವಂತ್ ಖೂಬ, ಇಬ್ಬರು ನಡುವಿನ ನೇರ ಪೈಪೋಟಿ, ಜಿದ್ದಿನ ಪೈಪೋಟಿ ಇದೆ. ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ನೀವು ಬೀದರ್ ಜನತೆ ನಮ್ಮ ಜನಮತ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ತಿಳಿಸಬಹುದು, ಮಾತನಾಡಬಹುದು. ಇದು ಇವತ್ತಿನ ಜನಮತ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.